ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ದಿವ್ಯತ್ರಯರ ಪಾದಪದ್ಮಗಳಿಗೆ ನಮಿಸುತ್ತಾ ಎಲ್ಲ ಹಿರಿಯ ಕಿರಿಯ ಸಹೋದರ ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲ ಭಕ್ತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸುರೇಶಾನಂದಜಿ ಮಹಾರಾಜರವರ ಹೆಸರನ್ನು ಕೇಳಿದ್ದೀರಿ. ಅವರು ವಿದ್ಯಾಶಾಲೆ ಕರೆಸ್ಪಾಂಡೆಂಟ್ ಆಗಿರುವಾಗ ಅಲ್ಲೊಂದು ಘಟನೆ ನಡೀತು. ಬೇಸಿಗೆ ರಜದಲ್ಲಿ ಏನಾಗ್ತಿತ್ತಂದರೆ, ಮಕ್ಕಳೆಲ್ಲ ಮನೆಗೆ ಹೊರಟೋಗ್ತಿದ್ರು, ಅಡುಗೆ ಭಟ್ರು ಕೂಡ ಎಲ್ಲರೂ ಹೊರಟೋಗ್ತಿದ್ರು, ಒಬ್ಬರು ಇಬ್ಬರು ಮಾತ್ರ ಇರ್ತಿದ್ರು, ಸಾಧುಗಳು ಬ್ರಹ್ಮಚಾರಿಗಳು ಮಾತ್ರ ಅಲ್ಲಿರ್ತಿದ್ರು. ಆದ್ದರಿಂದ ಅಡುಗೆಯಲ್ಲೇನು ವಿಶೇಷತೆ ಇರ್ತಿರಲಿಲ್ಲ. ಮಕ್ಕಳಿರುವಾಗ ವಿದ್ಯಾರ್ಥಿಗಳಿಗೆ ಎಲ್ಲ ರುಚಿ ರುಚಿಕರವಾದ ಭಕ್ಷ್ಯ ಭೋಜ್ಯಗಳನ್ನು ಮಾಡ್ತಾಯಿದ್ರು. ಅವರಿಲ್ಲದೇ ಇರುವಾಗ ಸಾಧಾರಣವಾದ ಅನ್ನ ಸಾಂಬಾರು ಪಲ್ಯ ಅಷ್ಟೆ. ಈಗೇನಾಗಿದೆ, ಸುರೇಶಾನಂದಜಿ ಮಹಾರಾಜರಿಗೆ ತೋಟಗಾರಿಕೆ ಅಂದರೆ ಭಾಳ ಇಷ್ಟ. ಅವರು ಪಪಾಯ ಗಿಡಗಳನ್ನು ಎಲ್ಲ ಕಡೆ ಹಾಕಿಸ್ಬಿಟ್ಟಿದ್ದಾರೆ. ಪಪಾಯದ ಹಣ್ಣು ಕಾಯಿ ಎಲ್ಲ ಬಂದುಬಿಟ್ಟಿದೆ. ಆಗ ರಜದಲ್ಲಿ, ಬೇಸಿಗೆ ರಜದಲ್ಲಿ ಊಟಕ್ಕೆ ಸಾಂಬಾರು ಪಪಾಯ, ಆಮೇಲೆ ಪಲ್ಯ ಮಾಡಿದ್ರು ಪಪಾಯ, ಅದರ ಜ್ಯೂಸ್ ಇದ್ದರೂ ಪಪಾಯ, ಹಣ್ಣು ತರಕಾರಿಗೂ ಪಪಾಯ, ಎಲ್ಲದಕ್ಕೂ ಪಪಾಯ. ಅಲ್ಲಿದ್ದಂಥ ಒಬ್ಬರು ಸಾಧುಗಳು ಕೇಳ್ಕೊಂಡ್ರಂತೆ, ಸ್ವಾಮೀಜಿ ಏನು ಸ್ವಾಮೀಜಿ, ಸ್ವಲ್ಪ ಏನಾದರೂ ತರಕಾರಿ ಬದಲಾಯಿಸಬಾರ್ದೆ, ದಿನಾ ಪಪಾಯ ತಿನ್ನಬೇಕಲ್ಲ ಅಂತ. ಆವಾಗ ಸ್ವಾಮೀಜಿಯವರು, ಸುರೇಶಾನಂದಜಿ ಮಹಾರಾಜರು ಈ ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥವರು ಎಷ್ಟು ಚೆನ್ನಾಗಿ ಅದನ್ನು ಮಾರ್ಪಾಟು ಮಾಡಿ ಅಲ್ಲಿ ಹೇಳಿಬಿಟ್ರು ಅಂದರೆ, ಆ ಪಪಾಯ ಎಂಬ ಪದವನ್ನು ತೆಗೆದುಕೊಂಡು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 14ನೇ ಶ್ಲೋಕವನ್ನು ತೆಗೆದುಕೊಂಡು, ಆಗಮ ಅಪಾಯನೋ, ಅಲ್ಲಿ ಬರುತ್ತೆ ಆಗಮ ಅಪಾಯನೋ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತಾನ್. ಅವರು ಅದನ್ನು ಆಗಮ ಪಪಾಯಿನೋ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತಾನ್. ಅಪಾಯಿನೋ ಅಂದದ್ದನ್ನು ಪಪಾಯಿನೋ ಅಂತ ಎಷ್ಟು ಚೆನ್ನಾಗಿ ಸೇರಿಸ್ಬಿಟ್ಟು, ಪಪಾಯ ಸ್ವಲ್ಪ ದಿವಸ ಮಾತ್ರ ಇರುತ್ತಪ್ಪ, ಅದನ್ನು ತಿತಿಕ್ಷಸ್ವ, ಅದನ್ನು ಸಹಿಸ್ಕೋ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಭಗವದ್ಗೀತೆಯನ್ನು ಎಷ್ಟು ಚೆನ್ನಾಗಿ ಅಲ್ಲಿ ಸೊಗಸಾಗಿ ಅದಕ್ಕೆ ಸಹನೆ ಇರಬೇಕು ಎಂಬ ಪಾಠವನ್ನು ಅಲ್ಲಿ ಹೇಳ್ಕೊಟ್ಬಿಟ್ರು. ಆ ಸಹನೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ಹೇಳಿದ್ದಾನೆ. ಆ ಶ್ಲೋಕ ಏನು? ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ ಅಂತ ಶ್ಲೋಕ. ಅದು 14ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲ ಈ ಕುಂತಿ ಪುತ್ರನೇ, ಇಂದ್ರಿಯಗಳಿಗೂ, ನಮ್ಮೆಲ್ಲ ಇಂದ್ರಿಯಗಳಿಗೂ ವಿಷಯ ವಸ್ತುಗಳು, ಹೊರಗಡೆ ಜಗತ್ತಿನಲ್ಲಿರುವಂಥ ಈ ಜಗತ್ತೇ ಎಲ್ಲ ವಿಷಯಗಳಿಗೂ ಸಂಪರ್ಕ ಬಂದಾಗ ನಮ್ಮ ಇಂದ್ರಿಯ, ಆ ಮನಸ್ಸು ಆ ಇಂದ್ರಿಯಗಳ ಮೂಲಕ ಹೊರಗಡೆ ಹೋಗಿ ವಿಷಯ ವಸ್ತುಗಳ ಜೊತೆಗೆ ಸಂಸ್ಪರ್ಶ ಆದಾಗ ಶೀತ ಉಷ್ಣ ಸುಖ ದುಃಖ ದ್ವಂದ್ವಗಳು, ಡ್ಯುಯಾಲಿಟೀಸ್ ಅಂತ ಏನು ಹೇಳ್ತಾರೆ, ಅದು ಉತ್ಪತ್ತಿಯಾಗುತ್ತೆ. ಶೀತ ಉಷ್ಣ ಸುಖ ದುಃಖ ಇದೆಲ್ಲ ಬರುತ್ತೆ. ಆಗ ನೋವು ನಲಿವು, ಕೆಲವೊಂದು ವಿಷಯಗಳು ಇಷ್ಟವಾದದ್ದು ಬಂದಾಗ ಸುಖ, ಇಷ್ಟವಿಲ್ಲದದ್ದು ಅನಿಷ್ಟ ಬಂದಾಗ ದುಃಖ, ಹೀಗೆ ಎಲ್ಲ ದ್ವಂದ್ವಗಳು ಬರುತ್ತಲ್ಲಿ. ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಜಯ ಅಪಜಯ, ಹೀಗೆ ಬರೇ ದ್ವಂದ್ವಗಳಲ್ಲೇ ಜಗತ್ತು ಬರುತ್ತೆ. ಆಗ ನಮಗೆ ತುಂಬ ದುಃಖ ಆಗುತ್ತೆ, ಕೆಲವೊಮ್ಮೆ ಸಂತೋಷ ಆಗುತ್ತೆ, ಹೆಚ್ಚಿನ ಭಾಗ ದುಃಖದಲ್ಲೇ ಕಾಲ ಕಳೆದು ಬಿಡ್ತೇವೆ. ಆದ್ದರಿಂದ ಇಲ್ಲಿ ಒಂದು ಒಳ್ಳೆ ಉಪಾಯವನ್ನು ಕೃಷ್ಣ ಅರ್ಜುನನ ಮೂಲಕ ನಮಗೆಲ್ಲ ಕೊಟ್ಟಿದ್ದಾನೆ. ಆ ಪಾಠ ಏನು? ತಾಂ ತಿತಿಕ್ಷಸ್ವ ಭಾರತ, ತಿತಿಕ್ಷೆಯನ್ನು ಪಡ್ಕೊಳ್ಬೇಕು. ಸಹನೆ ಅಂತ ಕನ್ನಡದಲ್ಲಿ ಅದನ್ನು ನಾವು ತರ್ಜುಮೆ ಮಾಡಬಹುದಾದ್ರೂ ಕೂಡ ತಿತಿಕ್ಷೆ ಅನ್ನೋ ಪದನೂ ಇದೆ. ಅದಕ್ಕೆ ಸ್ವಲ್ಪ ವಿಶೇಷವಾದಂಥ ಅರ್ಥ ಬರುತ್ತೆ. ಅದನ್ನು ಇನ್ನೂ ವಿವರವಾಗಿ ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳಿಟ್ಟಿದ್ದಾರೆ. ಅದೇನದು? ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಎಷ್ಟು ಸೊಗಸಾಗಿ ಅದನ್ನು ಇನ್ನು ಸ್ವಲ್ಪ ವಿವರವಾಗಿ, ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಇವಾಗಿಲ್ಲಿ ಸಹನೆ, ಹೌದು ಸಹಿಸ್ಕೊಳ್ಬೇಕು, ಆದರೆ ಸಹಿಸ್ಕೊಳ್ಬೇಕಾದ್ರೆ ಒಳಗಡೆ ಹೇಗಿರಬೇಕು, ನಮ್ಮ ಮನಸ್ಸು ಒಳಗಿನ ಸ್ಥಿತಿ ಹೇಗಿರಬೇಕು ಅಂದರೆ ಅಪ್ರತೀಕಾರ ಪೂರ್ವಕಂ. ಈಗ ನಮ್ಗೆ ಯಾರೋ ಕಷ್ಟ ಕೊಟ್ಟರು ಅಥವಾ ಏನೋ ಒಂದು ಸಂದರ್ಭ ಬಂತು ಅಂದರೆ ನಾವು ಸೇಡು ತೀರಿಸ್ಕೊಳ್ಳೋಕ್ಕೆ ಕಾತರರಾಗಿರ್ತೇವೆ. ತಕ್ಷಣ
ಬೈದು ಬಿಡಬೇಕು, ತಕ್ಷಣ ನಾವು ಅವರಿಗೆ ಉತ್ತರವನ್ನು ಕೊಟ್ಬಿಡ್ಬೇಕು, ಎದುರೇಟು ಕೊಟ್ಬಿಡಬೇಕು, ಹೇಗಾದರೂ ಮಾಡಿ ಏನಾದರೂ ಮಾಡಿ ತೊಂದರೆ ಅವ್ರಿಗೆ ವಾಪಸ್ ನಾವು ಹಿಂಸೆ ಮಾಡಬೇಕು ಅಂತ ಕಾಯ್ತಾ ಇರ್ತೇವೆ. ಹಾಗೆ ಮಾಡಬಾರ್ದು, ಅದು ತಿತಿಕ್ಷೆ ಆಗೋದಿಲ್ಲ ಅಂತ ಶಂಕರಾಚಾರ್ಯರಲ್ಲಿ ಆ ಸಹನೆ ಎಂಬ ಪದವನ್ನು ತೆಗೆದುಕೊಂಡು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಸಹನಂ ಸರ್ವ ದುಃಖಾನ, ನಾವು ದುಃಖಗಳನ್ನೆಲ್ಲ ಸಹಿಸ್ಕೊಳ್ತೇವೆ, ತಡ್ಕೊಳ್ತೇವೆ, ಏನಾದರೂ ತೊಂದರೆ ಬಂದಾಗೂ ತಡ್ಕೊಳ್ತೇವೆ, ಆದರೆ ನಾವು ಒಳಗಡೆನೇ ಕುದೀತಾ ಇರ್ತೇವೆ. ಏನು ಮಾಡೋದಪ್ಪ ಅಂತ. ಅದಕ್ಕೆ ಅಪ್ರತೀಕಾರ ಪೂರ್ವಕಂ, ಅದಲ್ಲದೆ ಜೊತೆಗೆ ಹೇಳ್ತಾರೆ ಚಿಂತಾ ವಿಲಾಪ ರಹಿತಂ, ಚಿಂತೆ ಮಾಡಬಾರ್ದು, ವಿಲಾಪಿಸಲೂಬಾರ್ದು. ಅಯ್ಯೋ ಹೀಗಾಗೋಯ್ತೆ, ದೇವ್ರಿಗೆ ಇನ್ಯಾರಿಗೂ ಸಿಕ್ಕಲಿಲ್ವ ಕಷ್ಟ ಕೊಡಲಿಕ್ಕೆ, ನನ್ನನ್ನೇ ಆರಿಸ್ಕೊಳ್ಬೇಕಾಗಿತ್ತೆ ಅಂಥೇಳಿ ಹೀಗೆಲ್ಲ ನಾವು ವಿಲಾಪ ಚಿಂತೆ ಮಾಡ್ತಾ ಇರ್ತೀವಿ. ಅದು ಆಗಬಾರ್ದು, ಅದು ನಿಜವಾದ ರೀತಿಯಲ್ಲಿ ತಿತಿಕ್ಷೆ ಅಂತ ಕರೆಯಲ್ಪಡುತ್ತೆ ಅಂತ ಹೇಳ್ತಾರೆ. ಈಗ ಇದನ್ನೆಲ್ಲ ಕೇಳಿದ್ದೇವೆ, ಆದರೆ ದಿನನಿತ್ಯದಲ್ಲಿ ನಾವು ಅದನ್ನು ಆಚರಣೆಗೆ ತರಬೇಕು. ಯಾತಕ್ಕೆ ಈ ತಿತಿಕ್ಷೆ ನಮಗೆ ಯಾಕೆ ಬೇಕು, ಸಹನೆ ಯಾತಕ್ಕೆ ಬೇಕು ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ 15ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾನೆ. ಏನಪ್ಪ ಅಂದರೆ, ಯಂ ಹಿನ ವ್ಯತಯಂತೇತೆ ಪುರುಷಂ ಪುರುಷರ್ಷಭ ಸಮಸುಖ ದುಃಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹೀಗೆ ಈ ದ್ವಂದ್ವಗಳು ಬಂದಾಗ ಎರಡನ್ನೂ ನಾವು ಸಮವಾಗಿ ಸ್ವೀಕರಿಸೋದನ್ನು ಕಲಿತಾಗ ನಮಗೆ ಅಮೃತತ್ವ, ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಭಗವಂತನ ದರ್ಶನ ಪಡಲಿಕ್ಕೆ, ಅತ್ಯಂತ ಎತ್ತರವಾದದನ್ನು ಪಡೀಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ವಿಷಯ. ಅದಕ್ಕೋಸ್ಕರ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಕೆಲವೊಂದು ಉದಾಹರಣೆಗಳ ಮೂಲಕ, ಕೆಲವೊಂದು ನಾನು ಹೇಗೆ ನನ್ನ ಜೀವನದಲ್ಲಿ ಈ ಸಹನೆಯನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಆಗುವಂಥ ವಿಷಯಗಳನ್ನೆಲ್ಲ, ಅದರಿಂದ ನನಗೆ ಹೇಗೆ ಸಹಾಯವಾಯಿತೋ ಅದನ್ನೆಲ್ಲ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ ಒಂದು ಸಣ್ಣ ಸಮಯದಲ್ಲಿ. ಮೊದಲಿಗೆ ನೀವೆಲ್ಲರೂ ಕೂಡ ಗೂಗಲ್ ಎಂಬ ಪದವನ್ನು ಕೇಳಿದಿರಲ್ವಾ? ಅದರ CEO ಹಿಂದೆ ಯಾರಾಗಿದ್ದರು, ಮತ್ತು ಗೂಗಲ್ ಕ್ರೋಮಿನ ಕೂಡ CEO ಯಾರಾಗಿದ್ದಾರೆ? ನಮ್ಮ ದಕ್ಷಿಣ ಭಾರತದ ಚೆನ್ನೈ ಅಥವಾ ತಮಿಳುನಾಡಿನಿಂದ ಹೋದಂತಹ ಸುಂದರ್ ಪಿಚ್ಚೈ ಅನ್ನೋ ಒಬ್ಬ ವ್ಯಕ್ತಿ. ಪಿಚ್ಚಯ್ಯ ಅಂದರೆ ಅರ್ಥ ಏನು ಗೊತ್ತಾ ತಮಿಳಿನಲ್ಲಿ? ನಮ್ಮ ಕನ್ನಡದಲ್ಲಿ ಹುಚ್ಚಯ್ಯ ಅಂತ ಹೇಳ್ತಾರಲ್ಲ, ಆ ತರಹ. ಹುಚ್ಚಪ್ಪ ಹುಚ್ಚಯ್ಯ ಅಂತ ಕನ್ನಡದಲ್ಲಿ ಇಡ್ತಾರಲ್ಲ, ಆ ತರಹ ಪಿಚ್ಚಯ್ಯ ಅಂದರೆ ಹುಚ್ಚಯ್ಯ ಅಂತ. ಸುಂದರ್ ಪಿಚ್ಚೈ ಅಂತ ಅವರ ಹೆಸರು. ಅವರು ಬಹಳ ದೊಡ್ಡ CEO, ಚೆನ್ನಾಗಿ ಅಲ್ಲಿ ಅದನ್ನೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಈಗಲೂ ಅದರ ತುಂಬ ಉನ್ನತ ಸ್ಥಾನದಲ್ಲಿ ಅದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಹೇಳಿದಂಥ ವಿಚಾರ ಸ್ವಲ್ಪ ಅದಕ್ಕೆ ತೂಕ ಇರುತ್ತೆ. ಅದಕ್ಕೆ ಅವರ ಉದಾಹರಣೆಯನ್ನು ತೆಗೆದುಕೊಂಡೆ. ಅವರೊಂದು ಹೊಸ ಥಿಯರಿ, ಸಿದ್ಧಾಂತವನ್ನು ಮಾಡಿದ್ದಾರೆ. ಅದೇನದು? ಆತ್ಮವಿಕಾಸಕ್ಕೆ ಜಿರಳೆಯ ಸಿದ್ಧಾಂತ ಅಂತ. ಇದೇನಿದು ಜಿರಳೆಯಿಂದ ಏನಪ್ಪ ಸಿದ್ಧಾಂತ ಅಂತ? ಅವರು ಇಂಗ್ಲೀಷ್ನಲ್ಲಿ ಅದನ್ನೇನು ಕರೆದಿದ್ದಾರೆ ಗೊತ್ತಾ? ದ ಕಾಕ್ರೋಚ್ ಥಿಯರಿ ಫಾರ್ ಸೆಲ್ಫ್ ಡೆವಲಪ್ಮೆಂಟ್ ಅಂತ. ಏನದು? ಒಮ್ಮೆ ಅವರು ಒಂದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಕಾಫಿ ಹೀರ್ತಾಯಿದ್ರು. ಆಗ ಅಲ್ಲಿ ಒಂದು ಹೆಂಗಸರ ಗುಂಪು, ಇನ್ನೊಂದು ಕಡೆ ಇನ್ನು ಬೇರೆ ಬೇರೆಯವರು ಯಾರೋ ಕೂತ್ಕೊಂಡು ಕಾಫಿ ತೊಗೊಳ್ತಾಯಿದ್ರು ಅಥವಾ ತಿಂಡಿ ಏನೋ ತೊಗೊಳ್ತಾಯಿದ್ರು. ಆಗ ಅಲ್ಲಿ ಎಲ್ಲಿಂದಲೋ ಒಂದು ಜಿರಳೆ ಹಾರು ಬಂದು ಒಬ್ಬರ ಹೆಂಗಸರ ಮೈ ಮೇಲೆ ಕುಳಿತುಕೊಂಡ್ಬಿಡ್ತು. ಏನಾಗುತ್ತೆ ನಿಮಗೆ ಗೊತ್ತಲ್ವಾ? ಜಿರಳೆ ಬಂದು ಕೂತ್ಕೊಂಡ್ಬಿಟ್ರೆ, ಜಿರಳೆ ಎಷ್ಟು ಪ್ರಬಲವಾದದ್ದಂದರೆ, ಒಮ್ಮೆ ಗಂಡ ಜಿರಳೆಯನ್ನು ಸಾಯಿಸ್ಲಿಕ್ಕೆ ಹೋದನಂತ, ತೊಂದರೆ ಕೊಡ್ತಾಯಿತ್ತು. ಜಿರಳೆ ತಕ್ಷಣ ಹೇಳಿದ್ ನಿಲ್ಲು ಅಂತ. ಯಾತಕ್ಕೆ? ನೀನು ಹೊಟ್ಟೆ ಕಿಚ್ಚು ನನ್ನ ಮೇಲೆ, ಅದಕ್ಕೆ ನನ್ನನ್ನು ಕೊಲ್ತಾ ಇದೆಯಾ? ಯಾತಕ್ಕಪ್ಪ? ನಿನ್ನ ಮೇಲೆ ನನಗೇನು ಹೊಟ್ಟೆ ಕಿಚ್ಚು? ನಿನಗೆ ನಿನ್ನ ಹೆಂಡತಿಯನ್ನು ಹೆದರಿಸ್ಲಿಕ್ಕಾಗಲ್ಲ, ನನ್ನ ಕೈಲಾಗತ್ತೆ, ಅದಕ್ಕೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ನಿನಗೆ. ಆ ಜಿರಳೆ ಈಗ ಬಂದು ಕೂತ ತಕ್ಷಣವೇ ಒಬ್ಬರು ಆ ಹೆಂಗಸರ ಮೇಲೆ ಅವರು ಚೀರಾಟ, ಕೂಗಾಟ, ಎದ್ದು ಓಡಿಸೋದಕ್ಕೆ ಅದನ್ನು ಒದರಾಡಿ ಎಲ್ಲ ಇದು ಮಾಡುವಾಗ ಇವರು ನೋಡ್ತಾ ಇದ್ರು ಅದನ್ನೆಲ್ಲ. ಸುಂದರ್ ಪಿಚ್ಚೈ ಹೇಗೋ ಮಾಡಿ ಮೈ ಒದರಿದಾಗ ಆ ಜಿರಳೆ ಹೋಗಿ ಇನ್ನೊಬ್ಬರ ಮೇಲೆ ಹೋಗಿಬಿದ್ದೋಯ್ತು. ಇನ್ನೊಬ್ಬರು ಹೆಂಗಸರು ಅದೇ ಎಲ್ಲ ಮತ್ತೆ ಅದು ಮರುಕಳಿಸ್ತಾ ಇದೆ, ಟೇಪ್ ರೆಕಾರ್ಡರ್ ಥರ ಎಲ್ಲ ಮತ್ತೆ ಅವರು ಕೂಗಾಡೋದು, ಚೀರಾಡೋದು. ಸೊ ಎಲ್ಲ ರೆಸ್ಟೋರೆಂಟ್ ಪೂರ್ತಿ ಚೀರಾಟ. ಆಗ ಅಲ್ಲಿದ್ದಂಥ ವೆಯ್ಟರು ನಿಧಾನಕ್ಕೆ ಹತ್ತಿರ ಬಂದು ಅವರ ಹತ್ತಿರ ಹೋಗಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಹೋದಾಗ ಆ ಜಿರಳೆ ಹಾರು ಬಂದು ಅವ್ರ ಮೇಲೆ ಕೂತ್ಕೊಂಡ್ಬಿಡ್ತು. ಅವರು ಅದನ್ನು ನಿಧಾನವಾಗಿ ಗಮನಿಸಿ ಅದನ್ನು ಕೈಯಿಂದ ಹಿಡಿದು ತಗೊಂಡೋಗಿ ಯಾವುದು ಗಾಬರಿಗೆ ಒಳಗಾಗದೆ ಹೊರಗಡೆ ಹಾಕ್ಬಿಟ್ಟು ಬಂದುಬಿಟ್ರು. ಈಗ ಈ ಸುಂದರ್ ಪಿಚ್ಚೈ ಅವರು ಹೇಳ್ತಾರೆ, ನನ್ನ ಮನಸ್ಸಿನ ಆ್ಯಂಟನ ಮೇಲೆ ನಿಂತ್ಕೊಂಡ್ಬಿಡ್ತು. ಇಲ್ಲೊಂದು ಏನೋ ವಿಚಾರ ನನಗೆ ಗೋಚರವಾಗೋಯ್ತು. ಅದೇನಪ್ಪ ಅಂದರೆ, ಈಗ ಇವರೆಲ್ಲ ಚೀರಾಟ ಮಾಡಿದ್ರು, ಎಷ್ಟೆಲ್ಲ ತೊಂದರೆಗೊಳಪಟ್ಟರು. ಈಗ ಅದಕ್ಕೆ ಜಿರಳೆ ಕಾರಣನಾ? ಆ ಜಿರಳೆ ಏನಾದರೂ ಕಾರಣ ಆಗಿದ್ದಿದ್ರೆ ಅದು ಯಾಕೆ ಈ ವೆಯ್ಟರನ್ನು ಗಾಬರಿಗೊಳಿಸಲಿಲ್ಲ?
ಇವರನ್ನು ಮಾತ್ರ ಯಾಕೆ ಗಾಬರಿಗೊಳಿಸ್ತು ಅಂತ ಯೋಚನೆ ಮಾಡ್ತಾ ಹೋದರು. ಆಗ ಅವ್ರಿಗೆ ಹೊಳೆದಂತಹ ಒಂದು ವಿಚಾರ ಏನಪ್ಪ ಅಂದರೆ ಅದನ್ನೇ ಅವರು ದ ಕಾಕ್ರೋಚ್ ಥಿಯರಿ ಫಾರ್ ಸೆಲ್ಫ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅದೇನದು? ಗಾಬರಿ ಆಗಬಹುದು, ಹೆದರಿಕೆ ಆಗ್ಬೋದು, ಅಥವಾ ತೊಂದರೆಗೀಡಾಗೋದಾಗಬಹುದು, ಅಥವಾ ಕೋಪ ಮಾಡ್ಕೊಳ್ಳೋದಾಗಬಹುದು, ಟೆನ್ಷನ್ನು, ಸ್ಟ್ರೆಸ್ಸು, ಇದೆಲ್ಲ ಯಾತಕ್ಕೆ ಅವ್ರು ಮಾಡಿಕೊಂಡ್ರು? ಆ ವೆಯ್ಟರ್ ಮಾತ್ರ ಹಾಗೆ ಮಾಡಿಕೊಳ್ಳಿಲ್ವಲ್ಲ, ಅದರೊಳಗೆ ಏನು ವಿಶೇಷ ಇದೆ? ಆ ವೆಯ್ಟರ್ ಬಹಳ ಸಾವಧಾನವಾಗಿ, ಸ್ಥಿರವಾಗಿ, ಶಾಂತವಾಗಿ ಜಿರಳೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ಆತ್ಮವಿಶ್ವಾಸದಿಂದ ಅದನ್ನು ಕೈನಲ್ಲೇ ಹಿಡ್ಕೊಂಡೋಗಿ ಯಾವ ತೊಂದರೆಗೂ ಒಳಪಡದೆ ಆ ಒಂದು ಸ್ಥಿತಿಯನ್ನು ನಿಭಾಯಿಸ್ಬಿಟ್ನಲ್ಲ. ಈ ಹ್ಯಾಂಡಲ್ಡ್ ಇಟ್ ನಿಯರ್ ಪರ್ಫೆಕ್ಷನ್ ಅಂತ ಅವ್ರು ಬರೀತಾರೆ. ವಿದೌಟ್ ಎನಿ ಖೇಯೋಸ್. ಇಟ್ ಈಸ್ ನಾಟ್, ಅವರ ಇವಾಗ ಸಿದ್ಧಾಂತವನ್ನು ಅವರು ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿ ಆಮೇಲೆ ತರ್ಜುಮೆ ಮಾಡ್ತೀನಿ, ಚೆನ್ನಾಗಿದೆ ನೋಡಿ ಕೇಳಿ. ಇಟ್ ಈಸ್ ನಾಟ್ ದ ಕಾಕ್ರೋಚ್ ಬಟ್ ದ ಇನ್ಎಬಿಲಿಟಿ ಆಫ್ ದೋಸ್ ಪೀಪಲ್ ಟು ಹ್ಯಾಂಡಲ್ ದ ಕ್ರೈಸಿಸ್ ದಟ್ ಡಿಸ್ಟರ್ಬ್ ದೋಸ್ ಲೇಡೀಸ್ ಅಂತ. ಈಗ ಜಿರಳೆಯಿಂದ ತೊಂದರೆ ಆದದ್ದಲ್ಲ, ಸಂದರ್ಭ, ಹೊರಗಡೆಯ ಒಂದು ಈ ಮಾತ್ರ ಸ್ಪರ್ಶಾಸ್ತು ಅದರಿಂದ ಬರುವಂತಹ ಏನೇನೋ ಇಷ್ಟ ಅನಿಷ್ಟಗಳು, ತೊಂದರೆಗಳು, ದ್ವಂದ್ವಗಳಿಂದ ಆಗುವಂಥದ್ದಲ್ಲ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅದನ್ನು ಸರಿಯಾಗಿ ನಾವು ಅದನ್ನು ತಗೊಂಡದಕ್ಕೆ ರಿಯಾಕ್ಷನ್ ಅಲ್ಲ, ರೆಸ್ಪಾನ್ಸ್ ಹೇಗೆ ಕೊಡಬೇಕು, ಯೋಚಿಸಿ ಸರಿಯಾದ ರೀತಿಯಲ್ಲಿ ಶಾಂತ ಚಿತ್ತತೆಯಿಂದ ಮನಸ್ಸನ್ನು ಸ್ಥಿರವಾಗಿ ಸ್ಥಿಮಿತವಾಗಿಟ್ಕೊಂಡು ಅದರ ಮೇಲೆ ಇದು ನಿಲ್ಲಲ್ಪಟ್ಟಿದೆ ಅನ್ನೋದನ್ನು ಅವರು ಕಂಡುಹಿಡ್ಕೊಂಡ್ರು. ಅದಕ್ಕೆ ಇಟ್ ಈಸ್ ನಾಟ್ ದ ಟ್ರಾಫಿಕ್ ಜಾಮ್, ಇಟ್ಸ್ ನಾಟ್ ದ ರೋಡ್ ದ ಡಿಸ್ಟರ್ಬ್ಸ್ ಅಸ್, ಇಟ್ ಈಸ್ ದ ಇನೆಬಿಲಿಟಿ ಟು ಹ್ಯಾಂಡಲ್ ದ ಡಿಸ್ಟರ್ಬೆನ್ಸಸ್ ಕಾಸ್ಡ್ ಬೈ ಟ್ರಾಫಿಕ್ ಜಾಮ್ ದ ಡಿಸ್ಟರ್ಬ್ಸ್ ಅಸ್. ಮನೆಯಲ್ಲಿ ತಂದೆ ತಾಯಿ ಅಥವಾ ಇನ್ಯಾರೋ ಬೈದಾಗ, ಹಿರಿಯರು ನಮಗೆ ಬುದ್ಧಿವಾದ ಹೇಳಿದಾಗ ನಮಗೆ ಭಾಳ ಕೋಪ ಬಂದುಬಿಡುತ್ತೆ, ತುಂಬ ಬೇಸರ ಆಗುತ್ತೆ. ಇದೆಲ್ಲ ಆದಾಗ ಯಾಕೆ ಹಾಗಾಗುತ್ತೆ, ನಾವು ಯಾಕೆ ಕೂಗಾಡ್ತೀವಿ, ಚೀರಾಡ್ತೀವಿ ಅಂದರೆ ಅದನ್ನು ಸರಿಯಾಗಿ ನಮಗೆ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದನ್ನು ಹೇಳಿ ಅವರು ಬಹಳ ಮುಖ್ಯವಾದ ವಿಚಾರವನ್ನು ಹೇಳ್ತಾರೆ. ಮೋರ್ ದೆನ್ ದ ಪ್ರಾಬ್ಲಮ್, ಇಟ್ ಈಸ್ ದ ರಿಯಾಕ್ಷನ್ ಟು ದ ಪ್ರಾಬ್ಲಮ್ ದಟ್ ಕ್ರಿಯೇಟ್ಸ್ ಖೇಯೋಸ್ ಇನ್ ಅವರ್ ಲೈಫ್. ನಾವು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸ್ತೇವೆ ಎಂಬುದು ತೊಂದರೆ ಅಥವಾ ಮಿಸರೀಸ್ ಅಥವಾ ಕಷ್ಟಗಳು ಇದೆಲ್ಲಕ್ಕೂ ಗುರಿ ಮಾಡೋದು ನಮ್ಮ ರಿಯಾಕ್ಷನ್ ಅಂತ. ಅದಕ್ಕೆ ಅವರು ಹೇಳೋದು, ವಿ ಶುಡ್ ನಾಟ್ ರಿಯಾಕ್ಟ್ ಬಟ್ ವಿ ಶುಡ್ ರೆಸ್ಪಾಂಡ್ ಅಂತ. ವಿ ಶುಡ್ ನಾಟ್ ರಿಯಾಕ್ಟ್ ಬಟ್ ವಿ ಶುಡ್ ನಾಟ್ ರೆಸ್ಪಾಂಡ್, ವಿ ಶುಡ್ ರೆಸ್ಪಾಂಡ್ ಅಂತ. ಈಗ ನಾನು ಈ ಡಿಕ್ಷನರಿನಲ್ಲಿ ಹೋಗಿ ರಿಯಾಕ್ಷನ್ ಅಂತ ಕೇಳಿದ್ರೂ ಅಲ್ಲೂ ಪ್ರತಿಕ್ರಿಯೆ ಅಂತಲೇ ಬಂತು, ರೆಸ್ಪಾನ್ಸ್ ಅಂತ ಹೇಳಿದ್ರೂ ಪ್ರತಿಕ್ರಿಯೆ ಅಂತಲೇ ಬಂತು. ಆದರೆ ಇಲ್ಲಿ ಎರಡೂ ಪ್ರತಿಕ್ರಿಯೆ, ಅದರ ವ್ಯತ್ಯಾಸ ಏನಪ್ಪ ಅಂದರೆ ಅಜಗದಾಂತರ ಇದೆ. ಇಲ್ಲಿ ರಿಯಾಕ್ಟ್ ಮಾಡುವಾಗ ಇಂಪಲ್ಸಿವ್ ಆಗಿ, ಪ್ರಾಣಿಗಳಂತೆ ತಕ್ಷಣ ನಾವು ಕೋಪಗೊಳಪಟ್ಬಿಡ್ತೇವೆ ಅಥವಾ ಇನ್ನೇನೋ ರಿಯಾಕ್ಟ್ ಮಾಡಿಬಿಡ್ತೇವೆ. ಅದಕ್ಕೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಥವಾ ಇಂಪಲ್ಸಿವ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಇನ್ನು ಈ ರೆಸ್ಪಾನ್ಸ್ ಅಂದರೆ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಿದೆಯಲ್ಲ, ಅದಕ್ಕೆ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪಿಚ್ಚೆಯವರು, ಸುಂದರ್ ಪಿಚ್ಚೆಯವರು ಹೇಳ್ತಾರೆ, ಮೋರ್ ದೆನ್ ದ ಪ್ರಾಬ್ಲಮ್ಸ್, ಇಟ್ಸ್ ಅವರ್ ರಿಯಾಕ್ಷನ್ ಟು ದ ಪ್ರಾಬ್ಲಮ್ಸ್ ದಟ್ ಕ್ರಿಯೇಟ್ಸ್ ದ ಖೇಯೋಸ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಅದನ್ನು ಸರಿಯಾಗಿ ನಾವು ಹ್ಯಾಂಡಲ್ ಮಾಡದೇ ಇರೋದೇ ಇದೆಲ್ಲ ತೊಂದರೆಗೆ ಕಾರಣ ಅಂತ. ಈಗ ನಾವು ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳೋಣ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಧರ್ಮ ಅಂತ ನಾವೆಲ್ಲ ಕೇಳಿದ್ದೇವೆ, ರಿಲಿಜನ್ ಅಂತ. ಆ ಧರ್ಮ ಅಥವಾ ರಿಲಿಜನ್ಗೆ ನಾವೆಲ್ಲ ಅಂದ್ಕೊಂಡಿರೋದು ಧರ್ಮ ಅಂದರೆ ಅಥವಾ ನಮ್ಮ ರಿಲಿಜನ್ ಅಂದರೆ ಏನೋ ಒಂದು ವೇಷಭೂಷಗಳನ್ನು ಹಾಕ್ಕೊಳ್ಳೋದು, ಬಾಹ್ಯ ಲಾಂಛನಗಳನ್ನು, ಚಿಹ್ನೆಗಳನ್ನು ಧರಿಸ್ಕೊಳ್ಳೋದೆ ರಿಲಿಜನ್ ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗೋದು, ಕಡ್ಡಿ ಕರ್ಪೂರವನ್ನು ತಗೊಂಡು ಹೋಗೋದು, ಅಲ್ಲಿ ದೇವರಿಗೆ ನಮಸ್ಕಾರ ಮಾಡೋದು, ಆಮೇಲೆ ಪ್ರದಕ್ಷಿಣೆ ಮಾಡೋದು, ಪ್ರಸಾದ ತಗೊಳ್ಳೋದು, ಆಮೇಲೆ ಬಂದುಬಿಡೋದೇ ನಾವು ಧರ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಬಹಳ ವಿಶಾಲವಾಗಿ ಆ ಒಂದು ಬ್ರಾಡ್ ವೇ ವಿವೇಕಾನಂದರು ಎಷ್ಟು ಚೆನ್ನಾಗಿ ಅರ್ಥ ಕೊಡ್ತಾರೆ ಅಂದರೆ, ರಿಲಿಜನ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಅ ಬ್ರೂಟ್ ಈಸ್ ರೇಸ್ಡ್ ಅಂಟು ಮ್ಯಾನ್ ಆ್ಯಂಡ್ ಮ್ಯಾನ್ ಅಂಟು ಗಾಡ್ ಅಂತ. ಧರ್ಮ ಅಂದರೆ ಮೃಗಸದೃಶನಾದ ಮಾನವನನ್ನು ಮನುಷ್ಯನನ್ನಾಗಿನೂ ಮನುಷ್ಯನನ್ನು ದೈವತ್ವಕ್ಕೆ ಏರಿಸುವ ಪ್ರಕ್ರಿಯೆಯೇ ಧರ್ಮ ಅಂತ. ಇಲ್ಲಿ ನೋಡಿ, ಈ ರಿಯಾಕ್ಷನ್ ಮತ್ತು ರೆಸ್ಪಾನ್ಸಿಗೆ ವ್ಯತ್ಯಾಸ ಏನಂದರೆ, ಪ್ರಾಣಿಗಳು ರಿಯಾಕ್ಟ್ ಮಾಡ್ತವೆ, ಮನುಷ್ಯನಿಗೆ ವಿವೇಕ ಬುದ್ಧಿ ಇದೆ.
ಅವನು ಆ ವಿವೇಕದಿಂದ ರೆಸ್ಪಾನ್ಸ್ ಕೊಡಬಹುದು. ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಅದನ್ನೆಲ್ಲ, ಆ ಒಂದು ತೊಂದರೆಗಳನ್ನೆಲ್ಲ ಅವನು ಪರಿಹರಿಸ್ಬೋದು. ಈ ಶಕ್ತಿ ಇದೆ. ಸೊ ಅದರಿಂದ ಆ ಬ್ರೂಟ್ ಲೆವೆಲ್ಲಿಂದ ಮನುಷ್ಯನನ್ನಾಗಿ ಮಾಡೋದಿದೆಯಲ್ಲ, ಅದನ್ನೇ ಧರ್ಮ ಅಂತ ಮೊದಲನೇ ಸ್ತರದಲ್ಲಿ ವಿವೇಕಾನಂದರು ಹೇಳುವಂಥದ್ದು. ರಿಲಿಜಿಯನ್ ಅಂದರೆ ಇದು ನಮಗೆ ಆ ವಿವೇಕ ಬುದ್ಧಿಯನ್ನು ಜಾಗೃತ ಮಾಡಬೇಕು. ನಮ್ಮೊಳಗೆ ಆ ಶಕ್ತಿ ಇದೆ. ಪ್ರಾಬ್ಲಮ್ಸ್ ದಟ್, ಈಗ ಲೆಸನ್ ಲರ್ನ್ಟ್ ಅಂಥೇಳಿ ಸುಂದರ್ ಪಿಚ್ಚೆ ಹೇಳ್ತಾರೆ, ವಿ ಶುಡ್ ನಾಟ್ ರಿಯಾಕ್ಟ್ ಇನ್ ಲೈಫ್, ವಿ ಶುಡ್ ಆಲ್ವೇಸ್ ರೆಸ್ಪಾಂಡ್. ದ ವುಮನ್ ರಿಯಾಕ್ಟೆಡ್, ಬಟ್ ದ ವೇಟರ್ ರೆಸ್ಪಾಂಡೆಡ್. ರಿಯಾಕ್ಷನ್ಸ್ ಆರ್ ಆಲ್ವೇಸ್ ಇಂಪಲ್ಸಿವ್, ಇನ್ಸ್ಟಿಂಕ್ಟಿವ್. ನೋಡಿ, ಇನ್ಸ್ಟಿಂಕ್ಟಿವ್ ಅಂತ, ಇನ್ಸ್ಟಿಂಕ್ಟ್ ಪ್ರಾಣಿಗಳು ಈ ಹಾರ್ಮೋನ್ಸ್ ಮತ್ತು ಬೇರೆ ಬೇರೆ ಇದರಿಂದ ಅದರ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಎನ್ಸೈಮ್ಸ್, ಹಾರ್ಮೋನ್ಸಿಂದ ಅವು ಕಂಟ್ರೋಲ್ ಮಾಡಲ್ಪಟ್ಟಿದೆ. ಅದಕ್ಕೆ ಯೋಚನೆ ಮಾಡುವಂಥ ಶಕ್ತಿ ಇಲ್ಲ. ಮನುಷ್ಯನಿಗೆ ಆ ಶಕ್ತಿ ಇದೆ. ಅವನು ಮನುಷ್ಯ ಕೂಡ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಪ್ರಾಣಿ ಥರನೇ ಅವನು ಬಿಹೇವ್ ಮಾಡಿಬಿಟ್ರೆ ಏನು ವ್ಯತ್ಯಾಸ? ಅದಕ್ಕೆ ವಿ ಶುಡ್ ನಾಟ್ ಬಿ ಇನ್ಸ್ಟಿಂಕ್ಟಿವ್, ವಿ ಶುಡ್ ನಾಟ್ ಬಿ ಇಂಪಲ್ಸಿವ್. ರಿಯಾಕ್ಷನ್ಸ್ ಆರ್ ಆಲ್ವೇಸ್ ಇನ್ಸ್ಟಿಂಕ್ಟಿವ್, ವೆರಾಸ್ ರೆಸ್ಪಾನ್ಸಸ್ ಆರ್ ಆಲ್ವೇಸ್ ವೆಲ್ ಥಾಟ್ ಆಫ್ ಅಂತ ಅವ್ರು ಹೇಳ್ತಾರೆ. ನೋಡಿ, ಈಗ ನಾವು ಜೀವನದಲ್ಲಿ ಕಲಿಬೇಕಾದಂಥ ಪಾಠ ಏನಪ್ಪ ಅಂದರೆ, ಎ ಬ್ಯೂಟಿಫುಲ್ ವೇ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಪರ್ಸನ್ಸ್ ಹೂ ಆರ್ ಹ್ಯಾಪಿ ಈಸ್ ನಾಟ್ ಬಿಕಾಸ್ ಎವ್ರಿಥಿಂಗ್ ಈಸ್ ರೈಟ್. ಜೀವನದಲ್ಲಿ ಕೆಲವರು ಸಂತೋಷವಾಗಿರ್ತಾರೆ, ಆನಂದವಾಗಿರ್ತಾರೆ. ಯಾಕೆ? ಎಲ್ಲವೂ ಅವ್ರ ಜೀವನದಲ್ಲಿ ಚೆನ್ನಾಗಿದೆ ಅಂತಲ್ಲ, ಆದರೆ he is happy because his attitude towards everything is right in his life. ಅವನ ದೃಷ್ಟಿಕೋನ ಇದೆಯಲ್ಲ, ಅದು ಸರಿಯಾಗಿರೋದ್ರಿಂದ ಜೀವನದಲ್ಲಿ ಅವನಿಗೂ ಎಲ್ಲರಿಗೂ ಕಷ್ಟ ಬರುತ್ತೆ, ಯಾರಿಗೂ ಬಿಡೋದಿಲ್ಲ. ಜೀವನದಲ್ಲಿ ಎಲ್ಲರಿಗೂ ದುಃಖ ದುಮ್ಮಾನ ಎಲ್ಲವೂ ಬರುತ್ತೆ. ಆದರೆ ನಾವು ಆ್ಯಟಿಟ್ಯೂಡನ್ನು ಬದಲಾಯಿಸ್ಕೊಂಡ್ರೆ, ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡ್ರೆ ಅದನ್ನು ನಾವು ಹ್ಯಾಂಡಲ್ ಮಾಡುವಂಥದ್ದು ಭಾಳ ಸುಲಭ ಆಗುತ್ತೆ. ಜೀವನದಲ್ಲಿ ಕಷ್ಟವನ್ನು ನಾವು ಕಡಿಮೆ ಪಡಬಹುದು. ಅದಕ್ಕೇ ನೋಡಿ, ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ, ಇಫ್ ಎ ಪರ್ಸನ್ ವಿತ್ ಎನ್ ಐಡಿಯಲ್, ಆದರ್ಶವನ್ನು ಜೀವನದಲ್ಲಿ ಇಟ್ಕೊಂಡಂಥ ವ್ಯಕ್ತಿ ಅವನು 10,000 ತಪ್ಪುಗಳನ್ನು ಮಾಡಿದರೆ, ಆದರ್ಶವನ್ನು ಇಟ್ಕೊಳ್ಳದೇ ಇರುವಂಥ ವ್ಯಕ್ತಿ 50,000 ತಪ್ಪುಗಳನ್ನು ಮಾಡ್ಬೋದು. 10,000 ತಪ್ಪು ಮಾಡೋದು ಒಳ್ಳೆಯದೋ ಅಥವಾ 50,000 ತಪ್ಪು ಮಾಡೋದು ಒಳ್ಳೆಯದೋ? ಆದ್ದರಿಂದ ಜೀವನದಲ್ಲಿ ಆದರ್ಶ ಇರಬೇಕು. ಆ ಆದರ್ಶ ಬಂದಾಗ ಆಗೇನಾಗುತ್ತೆ, ನಮ್ಮಲ್ಲಿ ದೃಷ್ಟಿಕೋನ ಬದಲಾಗುತ್ತೆ. ನಮ್ಮ ದೃಷ್ಟಿಕೋನ ಬದಲಾದಾಗ ಒಬ್ಬರು ನ್ಯೂರೋ ಸೈಂಟಿಸ್ಟ್ ಹೇಳಿದಂಥ ಮಾತು ನನಗೆ ಜ್ಞಾಪಕಕ್ಕೆ ಬರುತ್ತೆ. ಅದೇನೆಂದರೆ, ಇಫ್ ಯು ಚೇಂಜ್ ದ ವೇ ಯು ಲುಕ್ ಎಟ್ ದ ವರ್ಲ್ಡ್ ಯು ಲುಕ್ ಎಟ್ ವಿಲ್ ಚೇಂಜ್ ಅಂತ. ನೀವು ಈ ಜಗತ್ತನ್ನು ನೋಡುವಂತಹ ದೃಷ್ಟಿಕೋನ ಬದಲಾಯಿಸ್ಕೊಂಡ್ರೆ ಆಗ ಈ ಜಗತ್ತೇ ಬದಲಾಗಿಬಿಡುತ್ತೆ ಅಂತ ಬಹಳ ಸುಂದರವಾಗಿ ವಿವೇಕಾನಂದರು ಉದಾಹರಣೆ ಮೂಲಕ ಅದನ್ನು ವಿವರಿಸ್ತಾರೆ. ಈಗ ನಮಗೆ ಯಾವುದೋ ಒಂದು ಬಣ್ಣ ಇಷ್ಟ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳಿ ಯಾವುದೋ ಒಂದು ಬಣ್ಣ ಅಂತ. ನಾನೀಗ ಅರಿಶಿಣದ ಬಣ್ಣ ಅಂತ ಅಂದ್ಕೊಳ್ತೇನೆ. ಈಗ ಬುದ್ಧಿವಂತಿಕೆ ಇರೋದೆಲ್ಲಿ? ಈಗ ನಿಮಗೆ ಅರಿಶಿಣದ ಬಣ್ಣ ಇಷ್ಟ ಇದೆ ಅಂಥೇಳಿ ಜಗತ್ತಿನೆಲ್ಲ ಅರಿಶಿಣದ ಬಣ್ಣ ಬಳಿತಾ 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 ಹೋದರೆ ಅದು ಪ್ರಾಕ್ಟಿಕಲ್ ಆಗೋದಿಲ್ಲ. ನೋಡಿ, ನೀವು ತೊಂದರೆಗೀಡಾಗ್ತೀರಿ, ಬೇರೆಯವ್ರಿಗೂ ತೊಂದರೆ ಕೊಡ್ತೀರಿ. ಅವಾಗ ಜೀವನದಲ್ಲಿ ಘರ್ಷಣೆ ಘರ್ಷಣೆ ಘರ್ಷಣೆ. ಯಾಕಂದರೆ ನಿಮಗಿಷ್ಟ ಆಗಿರೋ ಅರಿಶಿಣದ ಬಣ್ಣ ಎಲ್ಲ ಕಡೆ ನೀವು ಅರಿಶಿಣ ಮಾಡಲಿಕ್ಕೆ ಹೋದರೆ ಘರ್ಷಣೆಗಳಾಗ್ತವೆ, ತೊಂದರೆ ಈಡಾಗ್ತೀರಿ. ವಿವೇಕಾನಂದರು ಹೇಳ್ತಾರೆ, ಅದ್ರ ಬದಲಿಗೆ ನೀವು ಒಂದು ಅರಿಶಿಣದ ಕನ್ನಡಕ ಹಾಕೊಂಡ್ಬಿಟ್ರೆ ಆಗ ಜಗತ್ತೆಲ್ಲ ಹಾಗೆ ಕಾಣಿಸುತ್ತಲ್ವಾ? ಆದ್ದರಿಂದ ಬದಲಾವಣೆ ಬರಬೇಕಾಗಿರೋದೆಲ್ಲಿ? ಹೊರಗಡೆ ಜಗತ್ತಿನಲ್ಲೋ ಅಥವಾ ನಮ್ಮೊಳಗೋ? ಆದ್ದರಿಂದಲೇ ದೃಷ್ಟಿಕೋನ ಬದಲಾಯಿಸ್ಕೊಂಡಾಗ ನಾವು ಜಗತ್ತೆಲ್ಲವೂ ಬದಲಾಗುತ್ತೆ. ಆಗ ಕಷ್ಟಗಳಾಗಿ ಉಳಿಯೋದಿಲ್ಲ. ಕಷ್ಟಗಳು ನಿಮ್ಮನ್ನು ಬಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಶಕ್ತಿಯನ್ನು ಕಳ್ಕೊಂಡು ಬಿಡುತ್ತೆ. ಆದ್ದರಿಂದಲೇ ಕೆಲವೊಂದು ವಿಚಾರಗಳ ಮೂಲಕ, ಹಿರಿಯರು ನಮಗೆ ಕೊಟ್ಟಂಥ ವಿಚಾರಗಳ ಮೂಲಕ ನಾವು ಅದನ್ನು ಆಳಕ್ಕೆ ತಗೊಂಡು ಜೀವನದಲ್ಲಿ ಆ ದೃಷ್ಟಿಕೋನವನ್ನು ಬದಲಾಯಿಸೋದ್ರ ಕಡೆ ಗಮನ ಹರಿಸಬೇಕು. ಅದನ್ನು ಹೇಳಲಿಕ್ಕೆ, ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು ಅನ್ನಲಿಕ್ಕೆ ಅಂತ ಹೇಳಿದಾಗ ನನಗೊಂದು ಉದಾಹರಣೆ, ಒಂದು ಸಂಗತಿ ಜ್ಞಾಪಕಕ್ಕೆ ಬಂತು. ಗಂಡ ಹೆಂಡತಿ ಇದ್ದಾರೆ, ಅವರಿಗೆ ಮಗು ಆಯಿತು.
ಆ ಮಗುವನ್ನು ಅವ್ರು ಬೆಳೆಸ್ತಾ ಇರಬೇಕಾದ್ರೆ ಈ ತಾಯಿಗೆ ಯಾಕೋ ಡೌಟ್ ಬಂತಂತ, ಇದು ನಮ್ಮ ಮಗು ಅಲ್ಲ ಅಂತ. ಸರಿ, ಸೀಕ್ರೆಟ್ಟಾಗಿ ಆ ಮಗು ಕೆಲವು ವಸ್ತುಗಳನ್ನು ಕಳಿಸಿ DNA ಟೆಸ್ಟ್ ಅಂತ ಮಾಡ್ತಾರೆ ನೋಡಿ. ಆ DNA ಟೆಸ್ಟ್ ಮಾಡಿದಾಗ ಖಚಿತವಾಗಿ ಅಲ್ಲಿ ಬಂದ್ಬಿಡ್ತು, ಇದು ನಿಮ್ಮ ಮಗು ಅಲ್ಲ ಅಂತ. ತಕ್ಷಣ ಕೋಪಗೊಂಡು ಹೋಗಿ ಗಂಡನ ಹತ್ರ, ಏನ್ರಿ ನೋಡಿದ್ರೇನ್ರಿ, ಗೊತ್ತಾಯ್ತೇನ್ರಿ, ಎಷ್ಟು ಸೀರಿಯಸ್ ಆಗಿದೆ ನೋಡಿ, ಆ ಮಗು ನಮ್ದಲ್ಲ, DNA ಟೆಸ್ಟ್ ಬಂದಿದೆ ನಮ್ದಲ್ಲ ಅಂತ. ಹೌದಾ, ಅದರೊಳಗೆ ಏನು ಆಶ್ಚರ್ಯ, ನಿಂಗೆ ಗೊತ್ತಿಲ್ವಾ? ಏನು ಗೊತ್ತಿಲ್ವಾ ಅಂದರೆ, ಅವರಿಬ್ಬರು ಇಂಗ್ಲೀಷ್ ಬಲ್ಲವರು, ನಮ್ಮ ಭಾರತೀಯ ಭಾಷೆ ಬರೋದಿಲ್ಲ. ಸೊ ಅವನು ಹೇಳ್ದ ಗಂಡ, ವೆನ್ ವಿ ವೇರ್ ಲೀವಿಂಗ್ ದ ಹಾಸ್ಪಿಟಲ್ ವಿ ನೋಟಿಸ್ ದಟ್ ಅವರ್ ಬೇಬಿ ಹ್ಯಾಡ್ ವೆಟ್ ಇಟ್ ಡೈಪರ್ಸ್. ಅದು ಪಾಪ ಡೈಪರ್ಸಲ್ಲೇ ಕಕ್ಕ ಮಾಡ್ಕೊಂಡ್ಬಿಟ್ಟಿತ್ತು ಮಗು. ಆವಾಗ ನೀನು ಏನು ಹೇಳಿದೆ ನನಗೆ, ಪ್ಲೀಸ್ ಗೋ ಚೇಂಜ್ ದ ಬೇಬಿ, ಐ ವಿಲ್ ವೆಯ್ಟ್ ಫಾರ್ ಯು ಹಿಯರ್ ಅಂತ. ಅದಕ್ಕೆ ನಾನು ಹೋಗ್ಬಿಟ್ಟೆ, ಮಗುನ ಬದಲಾಯಿಸ್ಬಿಟ್ಟು ಕಕ್ಕ ಮಾಡದೇ ಇರೋದು ಮಗು, ಚೆನ್ನಾಗಿರೋ ಮಗುನ ಎತ್ಕೊಂಡು ಬಂದುಬಿಟ್ಟೆ. ನೀನೇ ಹೇಳಿದ್ದಲ್ವ, ನಾನು ಹೇಳಿದ್ದಲ್ವಲ್ಲ ಅಂತ. ಸೊ ಅವಾಗ ಅವಳು ತಲೆ ಚಚ್ಕೊಂಡ್ಲಂತ, ಅಯ್ಯೋ ರಾಮ ಅಂತ. ಹಾಗೆ ನಾವೇನು ಮಾಡ್ತೀವಿ ಜೀವನದಲ್ಲಿ, ಬದಲಾಯಿಸ್ಕೊಳ್ಬೇಕಾದದನ್ನು ಬದಲಾಯಿಸ್ಕೊಳ್ಳದೆ ಏನೇನೋ ಹೊರಗಡೆ ಜಗತ್ತನ್ನು ಡೈಪರ್ಸನ್ನು ಬದಲಾಯಿಸು ಅಂತ ಕಳಿಸಿದ್ರೆ ಮಗುನೇ ಬದಲಾಯಿಸ್ಕೊಂಡು ಬಂದುಬಿಟ್ರೆ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಜೀವನದಲ್ಲಿ ಯಾವುದನ್ನು ಬದಲಾಯಿಸ್ಕೊಳ್ಬೇಕು ಅಂದರೆ ನಮ್ಮೊಳಗಿರುವಂತಹ ಆ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು. ಆಗ ನೋಡಿ, ನಾವು ಎಲ್ಲ ಈ ದುಃಖಗಳನ್ನು ಅಥವಾ ಒಂದು ಕಷ್ಟಗಳನ್ನು ಎದುರಿಸಲಿಕ್ಕೆ ನಮಗೆ ಶಕ್ತಿ ಬರುತ್ತೆ. ಈಗ ಮುಂದೆ ಹೋಗ್ತಾ ನಾವು ನೋಡೋಣ, ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಉದಾಹರಣೆಗಳು, ಬೇರೆ ಬೇರೆ ಉಪಾಯಗಳು, ಅದರ ಮೂಲಕ ನಾವು ಹೇಗೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೋದು, ಕಷ್ಟದಿಂದ ನಾವು ಹೇಗೆ ಪಾರಾಗಬಹುದು ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ನಾವೆಲ್ಲ ವೇದಾಂತದಲ್ಲಿ ಕೇಳ್ತೇವೆ, ಭಗವಾನ್ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಎಲ್ಲ ಕಡೆ ಹೇಳ್ತಾನೆ, ನಾವು ದೇಹ ಅಲ್ಲ, ನಾವು ಮನಸ್ಸಲ್ಲ, ನಾವು ಅಹಂಕಾರವಲ್ಲ, ಆತ್ಮಸ್ವರೂಪಿಗಳು. ಮೊನ್ನೆ ಯಾರು ಬಹಳ ಸುಂದರವಾಗಿ ದೀಪಾವಳಿಯ ಆ ಸಮಯದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದರು. ಅದೇನಪ್ಪ ಅಂದರೆ, ದೀಪ ಎಲ್ಲ ನಾವು ಮಣ್ಣಿನ ದೀಪ ಹಚ್ತೇವಲ್ವ, ಈ ನಮ್ಮ ದೇಹ ಇದೆಯಲ್ಲ, ಇದು ಮಣ್ಣಿನ ದೀಪ, ಮಣ್ಣಿನಿಂದ ಬಂದದ್ದು. ಅದರೊಳಗೆ ಆತ್ಮ ಎಂಬ ದೀಪವನ್ನು ಹಚ್ಚಬೇಕು, ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು, ಅದು ನಿಜವಾದ ದೀಪಾವಳಿ ಅಂತ ಭಾಳ ಚೆನ್ನಾಗಿ ಅವರು ವಿವರಿಸಿದರು. ಹಾಗೆ ಇಲ್ಲಿ ಆ ಆತ್ಮವಸ್ತುವಿನ ಜೊತೆಗೆ ತಾದಾತ್ಮ್ಯವನ್ನು ಪಡ್ಕೊಳ್ಳೋದು, ಅದನ್ನು ಭಕ್ತರು ನಮ್ಮ ಇಷ್ಟ ದೇವತೆ, ಭಗವಂತ, ಪರಮಾತ್ಮ ಅಂತ ಕರೀತಾರೆ. ಅದರೊಳಗೆ ಏನೂ ವ್ಯತ್ಯಾಸ ಇಲ್ಲ. ಆದರೆ ಈ ಒಂದು ಅದ್ವೈತದ ಅಥವಾ ಒಂದು ಈ ಜ್ಞಾನಯೋಗದ ಮೂಲಕ ಕೆಲವೊಂದು ವಿಚಾರಗಳನ್ನು ಅರ್ಥಕೊಂಡಾಗ ಅದು ಸ್ವಲ್ಪ ವೈಜ್ಞಾನಿಕವಾಗಿ ರ್ಯಾಷನಲ್ ಆಗಿರುತ್ತೆ, ಅದು ಸ್ವಲ್ಪ ಮನಸ್ಸಿಗೆ ತಟ್ಟುತ್ತೆ. ಅದಕ್ಕೆ ಅದನ್ನು ಕೆಲವು ಉದಾಹರಣೆಯನ್ನು ಕೊಡೋಣ. ಈಗ ನಾವದು ಮೊದಲು ಅದನ್ನು ಅರ್ಥಕೊಳ್ಬೇಕು. ವಿವೇಕಾನಂದರು ಹೇಳ್ತಾ ಇದ್ದರು, ಆಗ ಈಗೇನೋ ಎಲ್ಲ ಬದಲಾಗ್ಬಿಟ್ಟಿದೆ. ನಮ್ಮ ಭಾರತ ದೇಶಕ್ಕೆ ಹೋಗಿ ಪಾಶ್ಚಾತ್ಯ ದೇಶದಲ್ಲಿ ಹೇಳ್ತಾ ಇದ್ದದ್ದು, ಒಬ್ಬ ಭಿಕ್ಷುಕ, ಒಬ್ಬ ಹಳ್ಳಿಯಲ್ಲಿರುವಂತಹ ಗಮಾರ, ಏನೋ ನಿರಕ್ಷರ ಕುಕ್ಷಿ, ಅವನನ್ನು ಕೇಳಿ ಅವನಿಗೆ ಆತ್ಮ ಮತ್ತು ಪರಮಾತ್ಮ ಅನ್ನೋ ವಸ್ತು ಎಲ್ಲ ಗೊತ್ತಿರುತ್ತೆ ಅಂತ ವಿವೇಕಾನಂದ ಹೇಳ್ತಾಯಿದ್ರು. ಈಗೇನಪ್ಪ ಗೊತ್ತಿಲ್ಲ, ಆವಾಗಿನ ಕಾಲದಲ್ಲಿ ಹಾಗಿತ್ತು. ಇವಾಗ ಚೆನ್ನಾಗಿ ಓದ್ಕೊಂಡವ್ರಿಗೂ ಅದು ಆತ್ಮ ಪರಮಾತ್ಮ ಅಂದರೆ ಏನು ಅಂತ ಗೊತ್ತಿರೋಲ್ಲ. ಯಾಕಂದರೆ ಓದೋ ಅಭ್ಯಾಸ ಅಥವಾ ಪುರಾಣಗಳನ್ನು ಕೇಳುವಂಥ ಅಭ್ಯಾಸ ಎಲ್ಲ ಬಿಟ್ಬಿಟ್ಟಿದ್ದೇವೆ. ಈಗ ಇಲ್ಲಿ ನೋಡಿ, ನಾವು ದೇಹ ಅಲ್ಲ ಅಂದರೆ ನಂಬೋದು ಹೇಗೆ? ನಮಗೆ ಗೊತ್ತಿದೆ, ನೋವಾಗುತ್ತೆ, ದೇಹ ನಾವೇ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ವಿಷದಪಡಿಸಲಿಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಾನು ಇಲ್ಲಿ ಬೆಂಗಳೂರಿನಲ್ಲಿದ್ದಾಗ ಒಬ್ಬರು ಭಕ್ತರು, ಹೆಸರು ಹೇಳೋಕ್ಕೂ ನಾನು ಇಷ್ಟಪಡೋಲ್ಲ, ಅವರೊಂದು ದೊಡ್ಡ ಕಾರನ್ನು ಕೊಂಡುಕೊಂಡ್ರು. ಗೇರ್ಲೆಸ್, ಆಗಿನ ಕಾಲಕ್ಕೆ ಒಂದು 20-25 ವರ್ಷಗಳ ಹಿಂದೆ ಗೇರ್ಲೆಸ್ ಕಾರ್ ಅಂದರೆ ಭಾಳ ಕಾಸ್ಟ್ಲಿ, 40 ಲಕ್ಷವೋ ಏನೋ ತಕ್ಕೊಂಡು. ಆಮೇಲೆ ಅದರೊಳಗೆ ಬಂದು ನನ್ನನ್ನು ಒಂದು ಸವಾರಿ ಕರ್ಕೊಂಡು ಹೋಗ್ಬೇಕಂತ ಇಷ್ಟಪಟ್ಟರು. ಮೊದಲನೇ ಸಲ ಆಯಿತು, ಎಲ್ಲಿಗೆ ಹೋಗೋಣ? ಶಿವನಹಳ್ಳಿಗೆ ಹೋಗೋಣ. ಶಿವನಹಳ್ಳಿಗೆ ಹೋಗುವಾಗ ಅಲ್ಲೆಲ್ಲ ರೋಡ್ ಬಹಳ ಹಂಪ್ಸು, ಬಹಳ ವಿಚಿತ್ರವಾಗಿ ಅನ್ಸೈಂಟಿಫಿಕ್ಕಾಗಿ ಮಾಡಿರ್ತಾರೆ. ಈ ಕಾರ್ಗಳೆಲ್ಲ ತುಂಬ ಒಳ್ಳೆ ರೋಡ್ಗಳಿಗೆ ಮಾಡಲ್ಪಟ್ಟದ್ದು. ಅಲ್ಲಿ ಹೋಗುವಾಗ ಯಾವುದೋ ಹಳ್ಳಿ ಮುಂದೆ ದೊಡ್ಡ ಹಂಪು ವಿಚಿತ್ರವಾಗಿತ್ತು, ಅನ್ಸೈಂಟಿಫಿಕ್ ಆಗಿತ್ತು. ಅದರ ಮೇಲೆ ಹೋಗುವಾಗ ಹೊಸ ಕಾರಿನ ಅಂಡರ್ ಬೆಲ್ಲಿ, ಕಾರಿನ ಅಡಿಭಾಗ ಉಜ್ಜಲಿಕ್ಕೆ ಶುರುವಾಯಿತು. ಕರ 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 ಶಬ್ದ ಬರ್ತಾಯಿದೆ. ಆಗ ನಾನು ನೋಡ್ತಾ ಇದ್ದೆ, ಕಾರಿನ ಓನರಿನ ಮುಖ ಎಲ್ಲ ಕಿವುಚ್ಕೊಳ್ತಾ ಇದೆ. ಅಡಿಭಾಗ ಉಜ್ಜಿದ್ದು ಕಾರಿಗೆ, ನೋವಾಗಿದ್ದು ಓನರ್ಗೆ. ಯಾಕೆ? ಇವರು ಕಾರ ಅಲ್ವಲ್ಲ ಇವರು, ಆದರೂ ನೋವು ಇವ್ರಿಗೆ ಯಾಕಾಯಿತು? ಕಾರ್ಗಾಗಿದ್ದು ಉಜ್ಜಿದ್ದದ ಅಡಿಭಾಗ, ನೋವಾಗಿದ್ದು ಇವ್ರಿಗೆ. ಹಾಗೆಯೇ ಈ ದೇಹ, ಈ ಅಹಂಕಾರ ನಾವಲ್ಲ, ಒಳಗಿರುವಂಥ ಪರಮಾತ್ಮ ವಸ್ತುಗಳು ನಾವು.
ಈಗ ಇದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಿದ್ದರಿಂದ ಆ ಓನರು, ಅಯ್ಯೋ ನಾನು ಕಷ್ಟಪಟ್ಟು ದುಡ್ಡಲ್ಲಿ ಆ ಕಾರನ್ನು ಕೊಂಡ್ಕೊಂಡಿದ್ದೇನೆ ಅಂತ ಹೇಳಿ ಅದರ ಜೊತೆಗೆ ತಾದಾತ್ಮ್ಯ ಬಂದದ್ರಿಂದ ಆ ಕಾರಿಗಾದ ಉಜ್ಜುವಿಕೆ ಅದಕ್ಕೇನು ಗೊತ್ತಾಗಲಿಲ್ಲ, ಅದು ನಿರ್ಜೀವ ವಸ್ತು. ಆದರೆ ಇವ್ರಿಗಾಯಿತು. ಯಾಕೆ? ಅದರ ಜೊತೆ ತಾದಾತ್ಮ್ಯ ಹೊಂದಿರೋದ್ರಿಂದ. ಅದಕ್ಕೆ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವು ಪರಮಾತ್ಮ ವಸ್ತುಗಳು, ನಾವು ಆತ್ಮ ವಸ್ತುಗಳು ಎಂಬುದನ್ನು ತಿಳ್ಕೊಂಡಾಗ ಈಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಇವಾಗ ಕೆಳಸ್ತರದಿಂದ ಕೆಳಗಡೆಯಿಂದ ಹೋಗೋಣ, ಮೇಲಕ್ಕೆ ಹೋಗೋಣ. ಅದೇನೆಂದರೆ, ಮೊದಲನೇ ಉದಾಹರಣೆ ನನಗೆ ಸಹಾಯ ಆಗ್ತಾ ಇದ್ದಿದ್ದು ಹೇಗಪ್ಪ ಅಂದರೆ, ಯಾರಾದರೂ ಬೈದಾಗ, ಯಾರಾದರೂ ನಮ್ಮನ್ನು ಕ್ರಿಟಿಸೈಸ್ ಮಾಡಿದಾಗ, ಯಾರಾದರೂ ನಮಗೆ ಹಿಂಸೆ ಕೊಟ್ಟಾಗ ತುಂಬ ನೋವಾಗುತ್ತಲ್ಲ, ಅದು ನೋವನ್ನು ಹೇಗೆ ಸಹಿಸ್ಕೊಳ್ಳೋದು ಅನ್ನೋದಕ್ಕೆ ಮೊದಲನೇ ಉಪಾಯ ನಾನು ಅದನ್ನು ಬಳಸ್ಕೊಂಡದ್ದು ಹೇಗಪ್ಪ ಅಂದರೆ, ಈಗ ಯಾರಾದರೂ ನಿಮಗೆ ಹೊಡೆದಾಗ, ಬಡಿದಾಗ, ತೊಂದರೆ ಕೊಟ್ಟಾಗ, ಹಿಂಸೆ ಕೊಟ್ಟಾಗ ಏನಾಗುತ್ತೆ? ಯಾರು ನಿಮಗೆ ತೊಂದರೆ ಕೊಟ್ಟರೋ, ಬೈದರೋ, ಹಿಂದಿನಿಂದ ಆ ಕ್ಯಾರೆಕ್ಟರ್ ಅಸಾಸಿನೇಷನ್, ಹಿಂದೆಗಡೆಯಿಂದ ಗಾಸಿಪ್ ಹರಡಿಸಿ ನಿಮ್ಮನ್ನೆಲ್ಲ ತೆಗಳಿದ್ರೋ, ಕ್ರಿಟಿಸೈಸ್ ಮಾಡಿದ್ರು, ಅವರೆಲ್ಲ ಇದ್ದಾರಲ್ಲ, ಹಾಗೆ ಮಾಡಿದಾಗ ಅವರು ಅವರ ಪುಣ್ಯವನ್ನು ನಿಮಗೆ ಕೊಡಬೇಕಾಗತ್ತೆ. ಅಥವಾ ಅವರಲ್ಲಿ ಪುಣ್ಯನೇ ಇಲ್ಲ ಅಂತ ತಿಳ್ಕೊಳ್ಳಿಪ್ಪ, ಎಲ್ಲ ಈ ಥರದ್ದೆಲ್ಲ ಪಾಪ ಕಾರ್ಯಗಳನ್ನು ಮಾಡಿಬಿಟ್ಟು ಪುಣ್ಯ ಹೊರಟೋಗಿದೆ. ಏನಾಗುತ್ತೆ ಆವಾಗ? ಆ ಥರ ಹಿಂಸೆ ಕೊಟ್ಟವರಿಗೆ ನಿಮ್ಮ ಪಾಪಗಳನ್ನು ಅವರು ಸ್ವೀಕರಿಸಬೇಕಾಗತ್ತೆ. ನೋಡಿ, ಎರಡೂ ರೀತಿಯಲ್ಲಿ ನಿಮ್ಗೆ ಒಳ್ಳೆಯದು, ವಿನ್ ವಿನ್ ಸಿಚುವೇಶನ್. ಯಾರಾದರೂ ನಿಮಗೆ ತೊಂದರೆ ಕೊಟ್ಟರೆ, ಯಾರಾದರೂ ನಿಮಗೆ ಹಿಂಸೆ ಕೊಟ್ಟರೆ, ಯಾರಾದರೂ ಬೈದರೆ, ಯಾರಾದರೂ ಕ್ರಿಟಿಸೈಸ್ ಮಾಡಿದ್ರೆ ದುಃಖ ಪಡಬೇಕಾದಿಲ್ಲ, ಸಂತೋಷ ಪಡಬೇಕು. ಯಾಕೆ? ಒಂದು ಅವ್ರ ಪುಣ್ಯ ಬಂತು ನಿಮಗೆ. ಇಲ್ಲಾಂದರೆ ನಿಮ್ಮ ಪಾಪ ಎಲ್ಲ ಅವ್ರಿಗೆ ಹೋಯ್ತು. ಸಂತೋಷ ಪಡುವಂಥ ವಿಷಯ ಅಲ್ವೇ? ದುಃಖ ಪಡೋದು ಯಾಕೆ? ನೋವು ಪಡೋದು ಯಾತಕ್ಕೆ? ನೋಡಿ, ಇದು ಮೊದಲನೇ ಹಂತದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ. ಆಗ ಜೀವನದಲ್ಲಿ ಯಾವುದೇ ಒಂದು ಬೈಗಳು, ತೊಂದರೆಗಳು, ನೋವುಗಳು ಬಂದಾಗ ನೀವು ನಗನಗುತ್ತಾ ಅದನ್ನು ಸ್ವೀಕರಿಸ್ಬೋದು. ಯಾಕೆ? ದೃಷ್ಟಿಕೋನ ಬದಲಾಯಿತು. ನೋಡಿ, ಈಗ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ. ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ವಿ. ಯಾವುದಾದ್ರೂ ಒಂದು ಉದಾಹರಣೆ ಇದೆಯಾ? ದೊಡ್ಡವರು ಬೈದಾಗ ನಮಗದು ಉಪಯೋಗ ಆಗತ್ತೆ. ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ. ಒಂದು ಶಾಲೆಯಲ್ಲಿ, ಕಾಲೇಜ್ ಅಂತಲೇ ಇಟ್ಕೊಳ್ಳಿ, ಪ್ರೊಫೆಸರ್ ಬಂದು ಕೇಳಿದ್ರು, ಫಿಸಿಕ್ಸ್ ಪ್ರೊಫೆಸರ್. ಈಗ ಈ ಗಾಡಿಗಳಿರುತ್ತಲ್ಲ, ಕಾರ್ ಆಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಅದರೊಳಗೆಲ್ಲ ಬ್ರೇಕ್ ಯಾಕೆ ಇರುತ್ತೆ ಅಂತ ಎಲ್ಲರೂ ಒಂದೊಂಥರ ಉತ್ತರ ಕೊಟ್ಟರು. ಬ್ರೇಕ್ ಅಂದರೆ ನಿಲ್ಲಿಸಲಿಕ್ಕೆ, ಗಾಡಿ ನಿಲ್ಲಿಸಲಿಕ್ಕೆ, ಅಥವಾ ಇನ್ನೇನೋ ಒಂದು ಮಾಡಲಿಕ್ಕೆ, ಅದಕ್ಕೆ ಇದಕ್ಕೆ ಅಂತೆಲ್ಲ ಉತ್ತರ ಕೊಟ್ಟರು. ಅವ್ರಿಗೆ ಸಮಾಧಾನ ಆಗಲಿಲ್ಲ. ಒಂದು ಹುಡುಗಿ ಮೇಲೆದ್ದು ಬಹಳ ಚೆನ್ನಾಗಿ ಉತ್ತರ ಕೊಡ್ತು. ಏನಪ್ಪ ಅಂದರೆ, ಯಾವ ಬೇರೆ ಒಂದು 5-6 ಜನ ಏನೇನೋ ಉತ್ತರ ಕೊಟ್ಟದ್ದು ಅದು ಚೆನ್ನಾಗಿರಲಿಲ್ಲ, ಇದೊಂದು ಭಾಳ ಸೊಗಸಾಗಿತ್ತು. ಏನು? ಬ್ರೇಕ್ ಯಾಕೆ ಬೇಕಂದರೆ, ಗಾಡಿಯನ್ನು ಜೋರಾಗಿ ವೇಗವಾಗಿ ಓಡಿಸ್ಕೊಂಡು ಹೋಗಲಿಕ್ಕೆ ಬ್ರೇಕ್ ಬೇಕು ಅಂತ. ಸಪೋಸ್ ಇವಾಗ ನಿಮ್ಮ ಗಾಡಿಗೆ ಬ್ರೇಕ್ ಇಲ್ಲ ಅಂತ ತಿಳ್ಕೊಳ್ಳಿ, ಸೈಕಲ್ಗಾಗ್ಬೋದು, ಕಾರ್ಗಾಗ್ಬೋದು, ಸ್ಕೂಟ್ರಿಗಾಗ್ಬೋದು. ನೀವು ಎಷ್ಟು ವೇಗವಾಗಿ ಹೋಗ್ಬೋದು? ಸ್ವಲ್ಪ ಮುಂದೆ ಹೋದರೂ ಭಯ ಆಗುತ್ತೆ. ನೀವು ಜಾಸ್ತಿ ವೇಗ ಹೋಗೋಕ್ಕೆ ಆಗೋದಿಲ್ಲ. ಯಾಕೆ? ಬ್ರೇಕ್ ಇಲ್ಲ, ವೇಗವಾಗಿ ಹೋಗೋಕ್ಕಾಗಲ್ಲ. ನೋಡಿ, ಈಗ ಜೀವನದಲ್ಲಿ ಕಷ್ಟಗಳು, ಬೈಗಳು, ನಿಮ್ಮ ತಂದೆ ತಾಯಿಗಳು, ಗುರು ಹಿರಿಯರು ಇನ್ನೊಬ್ಬರು ಬೈದಾಗ, ತೊಂದರೆ ಕೊಟ್ಟಾಗ, ಬಂದಾಗ ಅದು ಬ್ರೇಕ್ಗಳು ಜೀವನದಲ್ಲಿ. ಅದು ಬೇಕು. ಯಾಕಂದರೆ ವೇಗವಾಗಿ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಅದೇ ಸಹಾಯ ಮಾಡುವಂಥದ್ದು. ಇಲ್ಲದೆ ಹೋಯ್ತಂದರೆ ನೀವು ವೇಗವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಬ್ರೇಕ್ಗಳು, ಈ ತೊಂದರೆಗಳು ಇಲ್ಲದೆ ಹೋದರೆ, ಬೈಗಳು ಇಲ್ಲದೆ ಹೋದರೆ ನೀವು ವೇಗವಾಗಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವಿಲ್ಲಿ ತಿಳ್ಕೊಳ್ಬೇಕಾದದ್ದು ಇದು ಮುಖ್ಯ. ಈಗ ಒಬ್ಬರು ನಮ್ಮ ಆಶ್ರಮದ ಬಹಳ ದೊಡ್ಡ ರೀತಿಯಲ್ಲಿ ನಡೆಸ್ಕೊಂಡು ಹೋದರು ಅಧ್ಯಕ್ಷರಾಗಿ, ಪರಮ ಪೂಜನೀಯ ವೀರೇಶ್ವರಾನಂದಜಿ ಮಹಾರಾಜ್ ಅಂತ. ಈಗ ಎಷ್ಟೊಂದು ವಿಚಾರಗಳು ನಮಗೆ ಪುಸ್ತಕದಲ್ಲಿ ಸಿಕ್ಕೋದಿಲ್ಲ. ಹಿರಿಯ ಸಾಧುಗಳು ಅವರು ಇವರು ಹೇಳಿದಾಗ ನಾವು ಅದನ್ನು ಕೇಳಿ, ಇತಿ ಶುಶ್ರುಮಧೀರಾಹ, ಬೇರೆಯವರಿಂದ ಕೇಳಿ ತಿಳ್ಕೊಂಡದ್ದು ಅಂತ. ಒಬ್ಬರು ಹಿರಿಯ ಸಾಧುಗಳು ಈ ಘಟನೆಯನ್ನು ಹೇಳಿದರು. ವೀರೇಶ್ವರಾನಂದಜಿ ಮಹಾರಾಜರು ಅವರು ಬ್ರಹ್ಮಚಾರಿಗಳಾಗಿ ಸೇರಿಕೊಂಡಾಗ ಬ್ರಹ್ಮಾನಂದಜಿ ಮಹಾರಾಜರು ಇದರಲ್ಲಿ ಅವರು ಮಂತ್ರದೀಕ್ಷೆಯನ್ನು ಪಡ್ಕೊಂಡದ್ದು ಶಾರದಾದೇವಿಯವರಿಂದ, ಸನ್ಯಾಸವನ್ನು ಪಡ್ಕೊಂಡದ್ದು ಬಹುಶಃ ಬ್ರಹ್ಮಾನಂದಜಿಯಿಂದ ಇರ್ಬೋದು. ಬೇಲೂರು ಮಠದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಅವರ ಜೊತೆಯಲ್ಲಿ ಇದ್ದರು. ಇದಕ್ಕಿದ್ದಾಗೆ ಬ್ರಹ್ಮಾನಂದಜಿ ಮಹಾರಾಜರು ಯಾವುದೇ ಕಾರಣವಿಲ್ಲದೆ, ಏನೂ ತಪ್ಪಿಲ್ಲದೆ, ವೀರೇಶ್ವರಾನಂದರು ಆವಾಗ ಇನ್ನೂ ಪ್ರಭು ಮಹಾರಾಜ್ ಬ್ರಹ್ಮಚಾರಿಗಳು ಬೈಲಿಕ್ಕೆ ಶುರು ಮಾಡಿದ್ರು. ಯಾವುದೇ ಕಾರಣ ಇಲ್ಲ, ಸುಮ್ಮನೆ ಬೈತಾ ಇದ್ದಾರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೈತಾ ಇದ್ದಾರೆ. ಈಗ ಅವ್ರಿಗನ್ನಿಸ್ತು, ಯಾರು ರಾಮಕೃಷ್ಣರ ಮಾನಸಪುತ್ರರು, ವಿವೇಕಾನಂದರವ್ರನ್ನ ಸ್ಪಿರಿಚುವಲ್ ಡೈನಮೋ ಅಂತ ಕರೆದಿದ್ರು. ಅಂಥ ವ್ಯಕ್ತಿಗಳು ಬೈದರೆ ನಮ್ಗೆ ಒಳ್ಳೇದಲ್ವೇ, ಪುಣ್ಯ ಬರುತ್ತೆ, ನನಗೆ ಒಳ್ಳೇದಾಗತ್ತೆ ಅಂತ ಸಂತೋಷವಾಗಿದ್ದರು. 2ನೇ ದಿವಸವೂ ಬೈಗಳು, ಏನೂ ಕಾರಣವಿಲ್ಲದೆ. 3ನೇ ದಿವಸ, 1 ವಾರ ಆಯಿತು, 1 ತಿಂಗಳಾಯಿತು, 2 ತಿಂಗಳು, 3 ತಿಂಗಳು ಬೈಗಳು, ಯಾವ ಕಂಡ್ರೂ ಬೈತಾ ಇದ್ದಾರೆ. ಆಗ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಕಸಿವಿಸಿ ಆಯಿತು. ಏನೋ ನನ್ನಲ್ಲಿ ಏನೋ ತಪ್ಪಿರಬೇಕು, ನಾನಿಲ್ಲಿ ಬೇಲೂರು ಮಠದಲ್ಲಿ ಇದ್ದು ಅವ್ರ ಸೇವೆ ಮಾಡಲಿಕ್ಕೆ ನನಗೆ ಯೋಗ್ಯತೆ ಇಲ್ವೋ ಏನೋ.
ಅಂಥೇಳಿ ಬ್ರಹ್ಮಚಾರಿಗಳಾಗಿದ್ದಂಥ ಅವರು ಪ್ರಭು ಮಹಾರಾಜರು ನಿಶ್ಚಯ ಮಾಡಿದ್ರು, ಏನೋ ನನ್ನಲ್ಲಿ ತಪ್ಪಿರೋದ್ರಿಂದ ಬೇಡ, ನಾನು ಆಶ್ರಮವನ್ನು ಬಿಟ್ಟು ಹೊರಟೋಗ್ತೇನೆ, ಹಿಮಾಲಯದಲ್ಲೋ ಎಲ್ಲ ತಪಸ್ಸು ಮಾಡ್ಕೊಂಡಿರ್ತೇನೆ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಹೋಗೋಕ್ಕೆ ಮುಂಚೆ ಗುರುಗಳು ಸನ್ಯಾಸವನ್ನು ಕೊಟ್ಟವರು ಅವ್ರಿಗೆ ನಮಸ್ಕಾರ ಮಾಡಿ ಹೋಗಬೇಕಲ್ವ, ನಮಸ್ಕಾರ ಮಾಡಲಿಕ್ಕೆ ಹೋದ್ರಂತೆ. ಮತ್ತೆ ಬೈಯಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಹೇಳಿದ್ರಂತೆ, ಹುಚ್ಚಪ್ಪ ಎಲ್ಲಿಗೆ ಹೋಗ್ಬೇಕಂತ ಮಾಡಿದ್ಯಾ? ಅವ್ರಿಗೆಲ್ಲ ಗೊತ್ತಾಗ್ತಾಯಿತ್ತು, ರಾಮಕೃಷ್ಣರ ಥರ ಮನಸ್ಸನ್ನು ಓದುವಂಥ ಶಕ್ತಿ ಅವ್ರಿಗಿತ್ತು. ಎಲ್ಲಿಗೆ ನನ್ನನ್ನು ಬಿಟ್ಟು ದೂರ ಎಲ್ಲೋ ಹೋಗ್ಬೇಕಂತ ಮಾಡಿದ್ಯಾ? ಬೇಲೂರು ಮಠವನ್ನು ಬಿಟ್ಟು. ನಾನು ನೀನು ಜನ್ಮ ಜನ್ಮಾಂತರದಲ್ಲಿ ತಪಸ್ಸನ್ನು ಮಾಡಿ ಹೋಗಲಾಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಪಾಪಗಳೆಲ್ಲ ನನ್ನ ಬೈಗಳ ಮೂಲಕ ತೆಗೆದಾಕಿದ್ದೇನೆ, ಹೋಗು ಹೋಗು, ಎಲ್ಲಿಗೆ ಹೋಗ್ತೀಯ? ಎಲ್ಲೂ ಹಿಮಾಲಯಕ್ಕೆ ಹೋಗ್ಬೇಡ, ಹೋಗು, ಒಳಗಡೆ ಹೋಗು ಅಂತೇಳಿ ಕಳಿಸಿದ್ರಂತೆ. ನನಗೆ ಹಿರಿಯ ಸಾಧುಗಳೊಬ್ಬರು ಹೇಳಿದ್ದು, ಅಂದರೆ ನಮ್ಮ ಹಿರಿಯರಿಂದ ಯಾರಿಂದಾಗಲಿ ಬೈಗಳು ಅದೆಲ್ಲ ಬಂದದ್ದು ಜೀವನದಲ್ಲಿ ನಮಗೆ ತುಂಬ ಒಳಿತನ್ನು ಮಾಡುತ್ತೆ. ಆ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡ್ಬಿಟ್ರೆ ಆಗ ನೀವು ಆ ಬಂದ ಕಷ್ಟಗಳನ್ನು ಬಹಳ ಚೆನ್ನಾಗಿ ಅರಗಿಸ್ಕೊಳ್ಬೋದು. ಅದರಿಂದ ದುಃಖ ಪಡುವ ಬದಲಿಗೆ ಮನಸ್ಸನ್ನು ಶಾಂತಚಿತ್ತತೆಯಿಂದ ಇಟ್ಕೊಳ್ಬೋದು. ಯಾಕಂದರೆ ಆಧ್ಯಾತ್ಮಿಕ ಜೀವನಕ್ಕೆ ನೀವು ಹತ್ತಿರ ಆಗ್ತಾ ಇದ್ದೀರಿ ಇದರಿಂದ ಅಂತ. ಅದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಆಮೇಲೆ ಈಗ ವಿವೇಕಾನಂದರು ಭಾಳ ಎತ್ತರದ ಸ್ತರದಿಂದ ಒಂದು ವಿಚಾರವನ್ನು ಹೇಳ್ತಾರೆ, ಏನದು, ಡಿಫಿಕಲ್ಟೀಸ್ ಆರ್ ಬೆಟರ್ ಟೀಚರ್ಸ್ ದ್ಯಾನ್ ಹ್ಯಾಪಿನೆಸ್. ಶಾರದಾ ಮಾತೆಯವರು ಹೇಳ್ತಾರೆ, ಮಿಸರೀಸ್ ಆರ್ ಗಿಫ್ಟ್ಸ್ ಫ್ರಮ್ ಗಾಡ್ ಅಂತ. ಈಗ ಕಷ್ಟಗಳು ದೇವರಿಂದ ಬರುವಂತಹ ವರದಾನವಂತೆ. ಯಾಕೆ ಅಂತ ನೋಡೋಣ. ನೋಡಿ, ಸೀತಾಮಾತೆಯ ಉದಾಹರಣೆಯನ್ನೆಲ್ಲ ಕೇಳಿದ್ದೀರಾ? ವಿವೇಕಾನಂದರು ಸೀತಾಮಾತೆಯ ಬಗ್ಗೆ ಹೇಳಿದ್ದಂಥ ಆ ಒಂದು 2 ವಾಕ್ಯವನ್ನು ಹೇಳ್ತೇನೆ ನೋಡಿ, ಭಾಳ ಸೊಗಸಾಗಿದೆ. ಟು ಸೇ ದಟ್ ಮದರ್ ಸೀತಾ ವಾಸ್ ಪ್ಯೂರ್ ಈಸ್ ಬ್ಲಾಸ್ಫೆಮಿ. She was purity itself embodied, the most beautiful character that ever lived on earth ಅಂತ ಸ್ವಾಮಿ ವಿವೇಕಾನಂದರು ಹೇಳಿ ಆಮೇಲೆ ಹೇಳ್ತಾರೆ, ಭಕ್ತರು ಹೇಗಿರಬೇಕು ಗೊತ್ತಾ? ನಾವೆಲ್ಲ ಭಕ್ತರಲ್ವೇ? ನೋಡಿ, ಎ ಭಕ್ತ ಶುಡ್ ಬಿ ಲೈಕ್ ಸೀತಾಮಾತ. ನಾವೆಲ್ಲರೂ ಸೀತಾಮಾತೆ ಥರ ಇರಬೇಕು ಅಂತ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಎ ಭಕ್ತ ಶುಡ್ ಬಿ ಲೈಕ್ ಸೀತಾ ಬಿಫೋರ್ ರಾಮ. ನಾವು ನಮ್ಮ ಇಷ್ಟ ದೇವತೆಯ ಮುಂದೆ ಸೀತಾಮಾತೆ ರಾಮನ ಮುಂದೆ ಹೇಗಿದ್ಲೋ ಹಾಗಿರಬೇಕು ಸೀತಾಮಾತೆಯ ತರಹ ಅಂತ ವಿವೇಕಾನಂದರು ಹೇಳ್ತಾ, ಹಿ ಮೈಟ್ ಬಿ ಥ್ರೋನ್, ನಾವು ಭಕ್ತನಾದವನು, ಹಿ ಮೈಟ್ ಬಿ ಥ್ರೋನ್ ಇನ್ ಟು ಆಲ್ ಕೈಂಡ್ ಆಫ್ ಡಿಫಿಕಲ್ಟೀಸ್. ಸೀತಾ ಡಿಡ್ ನಾಟ್ ಮೈಂಡ್ ಹರ್ ಸಫರಿಂಗ್ಸ್. ಶಿ ಸೆಂಟರ್ಡ್ ಹರ್ ಸೆಲ್ಫ್ ಇನ್ ರಾಮ. ಆ ಅಶೋಕವನದಲ್ಲಿ ಆ ರಾಕ್ಷಸಿಯರು ಏನೆಲ್ಲ ತೊಂದರೆ ಕೊಟ್ಟರು, ಹೆದರಿಸ್ತಾಯಿದ್ರು. ರಾವಣನ ನೀನು ಸ್ವೀಕರಿಸದೆ ಹೋದರೆ ನಿನ್ನ ಕೈಯನ್ನು ತಿಂದುಬಿಡ್ತೇವೆ, ನಿನ್ನ ಕಾಲನ್ನು ತಿಂದುಬಿಡ್ತೇವೆ, ನೀನು ಅಗದು ಜಿಗಿದು ತಿಂದುಬಿಡ್ತೇವೆ ಅಂತೆಲ್ಲ ಹೆದರಿಸ್ತಾಯಿದ್ರು ರಾಕ್ಷಸಿಯರು. ಅಂಥವರು ಕೊನೆಯಲ್ಲಿ ಹನುಮಂತ ಬಂದು ಬಿಡಿಸ್ಕೊಂಡು ಹೋಗಬೇಕಾದ್ರು ಯುದ್ಧ ಆದಮೇಲೆ ಅವ್ರನ್ನೆಲ್ಲ ಹೊಡೆದು ಚಟ್ನಿ ಮಾಡಲಿಕ್ಕೆ ಹನುಮಂತ ಸನ್ನದ್ಧನಾದಾಗ ಸೀತಾಮಾತೆ ನೋಡಿ, ಆ ಶಂಕರಾಚಾರ್ಯರ ವಾಕ್ಯ ನಿಮಗೆ ಜ್ಞಾಪಕ ಬರುತ್ತೆ, ಸಹನಂ ಸರ್ವದುಃಖಾನಾಂ ಅಪ್ರತೀಕಾರಪೂರ್ವಕ, ಮಂಚೂಡು ಸೇಡಿಲ್ಲ, ಚಿಂತಾ ವಿಲಾಪರಹಿತಂ. ರಾಮನಲ್ಲಷ್ಟೇ ಅವಳ ದೇಹ ಬರೇ ರಾಮಮಯವಾಗಿತ್ತು. ಅವಳು ಏನು ಹೇಳಿದ್ಲು? ನ ಕಶ್ಚಿನ್ನಾಪರಾಧ್ಯತೆ. ತಪ್ಪು ಮಾಡದೇ ಇರುವಂಥವ್ರು ಯಾರೂ ಈ ಜಗತ್ತಿನಲ್ಲಿಲ್ಲ, ಅದರಿಂದ ಅವ್ರನ್ನೆಲ್ಲ ಕ್ಷಮಿಸಿಬಿಡು ಅಂತ ಸೀತಾಮಾತೆ ಆಂಜನೇಯನಿಗೆ ಆಜ್ಞೆ ಮಾಡಿ ಅವ್ರಿಗೆ ಯಾರಿಗೂ ತೊಂದರೆ ಮಾಡಬೇಡ ಅಂತ. ನೋಡಿ, ಅದು ತಿತಿಕ್ಷೆಯ ಒಂದು ಉದಾಹರಣೆ ನೋಡಬಹುದು. ವಿವೇಕಾನಂದರು ಭಕ್ತರು ಹಾಗೆ ರೂಢಿಸ್ಕೊಳ್ಬೇಕು ತಿತಿಕ್ಷೆಯನ್ನು, ಸಹನೆಯನ್ನು ಅಂತ ವಿವೇಕಾನಂದರು ಹೇಳ್ತಾರೆ. ಇನ್ನು ಈಗ ಒಂದು ಕಡೆ ವಿವೇಕಾನಂದರ ಇನ್ನೊಂದು ಬಹಳ ಮುಖ್ಯವಾದ ವಾಕ್ಯ ಇದೆ. ಅದೇನಪ್ಪ ಅಂದರೆ, ದೆರ್ ಈಸ್ ನೋ ಗ್ರೇಟ್ನೆಸ್ ಇನ್ ಆಲ್ವೇಸ್ ವಿನ್ನಿಂಗ್. ಯಾವಾಗಲೂ ಗೆಲ್ಲೋದ್ರೊಳಗೆ, ಯಾವಾಗಲೂ ಸುಖದಲ್ಲಿರೋದ್ರೊಳಗೆ ಏನು ವಿಶೇಷತೆ ಇಲ್ಲ ಅಂತ ಹೇಳ್ತಾರೆ. ದೆರ್ ಈಸ್ ನೋ ಗ್ರೇಟ್ನೆಸ್ ಇನ್ ಆಲ್ವೇಸ್ ವಿನ್ನಿಂಗ್. Greatness lies in each time you fail, you try again and succeed in it. There lies the greatness ಅಂತ ವಿವೇಕಾನಂದರು ಹೇಳ್ತಾರೆ. ಯಾವಾಗಲೂ ಗೆಲ್ಲೋದ್ರೊಳಗೆ, ಯಾವಾಗಲೂ ವಿಜಯವನ್ನು ಸಾಧಿಸೋದ್ರೊಳಗೆ ಏನು ವಿಶೇಷತೆ ಇಲ್ಲ. ಪ್ರತಿ ಸಲ ನೀನು ಸೋತಾಗ, ಕಷ್ಟಕ್ಕೊಳಪಟ್ಟಾಗ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಅದರಿಂದ ಮೇಲೆದ್ದು ವಿಜಯವನ್ನು ಸಾಧಿಸ್ತೀಯಲ್ಲ, ಅದರೊಳಗಿದೆ ವಿಶೇಷತೆ ಅಂತ ಹೇಳಿದಾಗ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಯಾಕೆ ವಿವೇಕಾನಂದರು ಹೀಗೆ ಹೇಳಿದರು? ಪ್ರತಿ ಸಲ ಗೆದ್ದರು ಒಳ್ಳೇದಲ್ವಾ? ಏನು ಅದರೊಳಗೆ ಯಾಕೆ ಹಿಂಗೆ ಹೇಳಿಬಿಟ್ರು
ಯಾವಾಗಲೂ ನಾವು ಗೆಲ್ಲೋದ್ರೊಳಗೆ ಯಾಕೆ ವಿಶೇಷತೆ ಇಲ್ಲ, ಯಾಕೆ ಹಿಂಗೆ ಹೇಳಿಬಿಟ್ರು ಅಂತ ಯೋಚನೆ ಮಾಡುವಾಗ ತುಂಬ ವರ್ಷ ಯೋಚನೆ ಮಾಡ್ತಾ ಇದ್ದೆ. ಒಮ್ಮೆ ನಾವು ವಿದ್ಯಾರ್ಥಿ ಮಂದಿರದಲ್ಲಿರುವಾಗ ಅಲ್ಲೊಬ್ಬ ಹುಡುಗ ಪ್ರಶಾಂತ ಅಂತ ಇದ್ದ. ಅವನು ಏನಾಯಿತು, ಯಾವಾಗಲೂ ನರ್ಸರಿಯಿಂದ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಹೀಗೆ ಬಂದವನು. ಮನೆಯಲ್ಲಿ ನರ್ಸರಿ, ಫಸ್ಟ್ 10ನೇ ಕ್ಲಾಸು ಎಲ್ಲ ಹೀಗೆ ರ್ಯಾಂಕ್ ಪಡ್ಕೊಂಡು ಬಂದವನು. ಮೊದಲನೇ ಪ್ರಥಮ PUCಯಲ್ಲೂ ಕೂಡ ಹಾಗೆ ರ್ಯಾಂಕ್ ತಗೊಂಡು, ಸೆಕೆಂಡ್ ರ್ಯಾಂಕ್ ತೊಗೊಂಡು ಇಡೀ ಕಾಲೇಜ್ಗೆಲ್ಲ ರ್ಯಾಂಕ್ ತೊಗೊಂಡು ಬಂದವನು. ಸೆಕೆಂಡ್ PUCಗೆ ಬಂದಿದ್ದಾನೆ, ಅಲ್ಲೂ ಕೂಡ ಎಲ್ಲ ಟ್ಯೂಷನಲ್ಲಿ ಎಲ್ಲ ರ್ಯಾಂಕ್ ತೊಗೊಂಡು ಬಂದವನು. ಆದರೆ ಸೆಕೆಂಡ್ PUC ಎಕ್ಸಾಮಿನೇಷನ್ ದಿವಸ ಮೊದಲನೇ ಎಕ್ಸಾಮು ಕೆಮಿಸ್ಟ್ರಿ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದ. ಈ ವಿದ್ಯಾರ್ಥಿಗಳದ್ದು ಒಂದು ದೋಷ ಏನಪ್ಪ ಅಂದರೆ, ಪರೀಕ್ಷೆ ಆದಮೇಲೆ ಎಲ್ಲ ಬಂದು ನೋಡ್ತಾರೆ ಪೇಪರನ್ನು. ಆವಾಗ ನೋಡಬೇಡ್ರಪ್ಪ, ಏನೋ ಮಾರ್ಕ್ಸ್ ಕಡಿಮೆ ಇದ್ದರೆ, ನೀವು ಸರಿಯಾಗಿ ಬರೀದೇ ಇದ್ದರೆ ನಿಮ್ಮ ಮನಸ್ಸು ಗೊಂದಲಕ್ಕೊಳಪಡುತ್ತೆ, ಆಮೇಲೆ ಬೇಕಾದರೆ ಎಲ್ಲ ಪರೀಕ್ಷೆ ಎಲ್ಲ ಆದಮೇಲೆ ನೋಡ್ಕೊಳ್ಳಿ, ಈಗ ಮುಂದಿನ ಪರೀಕ್ಷೆ ಕಡೆ ಗಮನ ಕೊಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ನೋಡಿಬಿಟ್ಟ, ಇವನಿಗೆ 6 ಮಾರ್ಕ್ಸ್ ಕಡಿಮೆ ಬರುತ್ತೆ. 100ಕ್ಕೆ 6 ಮಾರ್ಕ್ಸ್, ಮಿಕ್ಕಿದೆಲ್ಲ ಬಂದುಬಿಡುತ್ತೆ, 94 ಮಾರ್ಕ್ಸ್ ಬರುತ್ತೆ. ಬೇಜಾರಾಗೋಯ್ತು, ತುಂಬ ದುಃಖ ಆಗೋಯ್ತು ಅವನಿಗೆ, ನನಗೆ ರ್ಯಾಂಕ್ ಹೋಗಿಬಿಡುತ್ತೆ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಇದೆ, ಬರೆಯೋದು ಬಿಟ್ಟು ಓದ್ಕೊಳ್ಳೋದು ಬಿಟ್ಟು ಓಡೋಗ್ಬಿಟ್ಟ. ಎಲ್ಲೆಲ್ಲೋ ಹುಡುಕಿ, ನಮಗಂತೂ ಆವಾಗ ಹುಡುಕಬೇಕಾದ್ರೆ ಪೇರೆಂಟ್ಸ್ಗಳೆಲ್ಲ ಬಂದು ಹತ್ತು ಕರೆದು ಏನೆಲ್ಲ ಮಾಡಿ, ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ, ತಂದೆ ತಾಯಿಗಳು ಯಾರೋ ಅಂಜನಾ ಶಾಸ್ತ್ರದವ್ರ ಹತ್ರ ಹೋಗಿ ಅಲ್ಲಿ ಅಂಜನ ಹಾಕಿಸಿ ಇಲ್ಲಿ ಅಂಜನ ಹಾಕಿ, ಎಲ್ಲೋ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹುಡುಕಿ, ಕೊನೆಗೆಲ್ಲೋ ಪೊಲೀಸರಿಂದ ನ್ಯೂಸ್ ಬಂತು, ಅಲ್ಲೆಲ್ಲೋ ರಾಯಚೂರದಲ್ಲಿ ಯಾವುದೋ ಲಾರಿ ಹತ್ತು ಹೋಗ್ತಾ ಇದ್ದಾನೆ ಅಂತ ಪೊಲೀಸರಿಗೆ ಹೇಳಿ ಹಿಡಿದು ಕರ್ಕೊಂಡು ಬಂದು ಮತ್ತೆ ವಿದ್ಯಾರ್ಥಿ ಮಂದಿರದಲ್ಲಿ ಇಟ್ಕೊಂಡು ಓದಿಸಿ, ಅವನು ಒಳ್ಳೆ ಇದಕ್ಕೆ ಹೋಗಿ ಡಾಕ್ಟ್ರಾಗಿ PGನೂ ಮಾಡ್ದ, ಉತ್ತಮ ಸ್ಥಿತಿಯನ್ನು. ಆವಾಗ ನಂಗೆ ಅರ್ಥ ಆಯಿತು, ಅವನು ಸೋಲನ್ನದ್ದೇ ಕಂಡಿಲ್ಲ, ಕಷ್ಟ ಅಂದದ್ದೇ ಕಂಡಿಲ್ಲ. ಆದ್ದರಿಂದ ಜೀವನದಲ್ಲಿ ಒಂದು ಸಣ್ಣ ಕಷ್ಟ ಬಂದಾಗ ಎದುರಿಸ್ಲಿಕ್ಕೆ ಶಕ್ತಿ ಬರಲಿಲ್ಲ. ಈಗ ನಾವು ಮಕ್ಕಳಿಗೆ ಹೇಗೆ ತಯಾರು ಮಾಡ್ತೀವಿ ಅಂದರೆ, ಅವರಿಗೆ ಸೋಲು ಕಷ್ಟ ಅನ್ನೋದು ಏನೂ ತೋರಿಸೋದೇ ಇಲ್ಲ. ಸಣ್ಣ ಕಷ್ಟ ಬರ್ತಿದ್ದಂಗೆ ಅವ್ರೇನು ಮಾಡ್ತಾರೆ ನೋಡಿ, ಇವಾಗ ಎಲ್ಲ ಕಡೆ ಆತ್ಮಹತ್ಯೆ, ಸಣ್ಣ ಪುಟ್ಟದಕ್ಕೆ ಆತ್ಮಹತ್ಯೆ, ಲೆಕ್ಕವೇ ಇಲ್ಲ. ಯಾವುದಕ್ಕೋ ಏನೋ ಒಂದು ಅವರು ಫೇಸ್ಬುಕ್ನಲ್ಲೇನೋ ಲೈಕಿಂಗ್ ಬರಲಿಲ್ಲ ಅಂತ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಥರದ ವಿಚಿತ್ರಗಳನ್ನೆಲ್ಲ ನಾವು ನೋಡಬಹುದು. ಯಾಕೆ ಅಂದರೆ ಅವರು ಕೇವಲ ಗೆಲ್ಲೋದು ಹೇಗೆ, ದುಡ್ಡು ಮಾಡೋದು ಹೇಗೆ, ಜೀವನದಲ್ಲಿ ಮೇಲೆ ಬರೋದು ಹೇಗೆ, ಎಲ್ಲ ಕಡೆ ಅದನ್ನೇ ಕೊಡ್ತೇವೆ. ಜೀವನದಲ್ಲಿ ಸೋಲನ್ನು ಹೇಗೆ ಎದುರಿಸಬೇಕು, ಕಷ್ಟಗಳು ಬಂದಾಗ ಹೇಗೆ ಎದುರಿಸ್ಬೇಕು ಅಂತ ಹೇಳ್ಕೊಡೋದೇ ಇಲ್ಲ. ಅವ್ರಿಗೆ ಹೇಳ್ಕೊಡೋದೋಗಲಿ, ನಾವು ಕೂಡ ಅದನ್ನು ಮಾಡ್ಕೊಂಡಿಲ್ಲ. ಅದಕ್ಕೆ ಈ ತಿತಿಕ್ಷೆ ಇರುವಂಥದ್ದು. ಆಗ ನಂಗೆ ಅರ್ಥ ಆಯಿತು, ವಿವೇಕಾನಂದರು ಹೇಳಿದ್ದಂಥ ವಾಕ್ಯ ಅದರೊಳಗೆ ಏನಿದೆ ಅನ್ನೋದು ಅರ್ಥ ಆಯಿತು. ಈಗ ಇನ್ನೂ ಒಂದು ನನಗೆ ಸಹಾಯವಾದಂಥ ವಿಚಾರವನ್ನು ನಾನು ಹೇಳ್ತೇನೆ. ನನ್ನ ಜೀವನದಲ್ಲಿ ಕಷ್ಟ ಬಂದಾಗ ನಾನು ಹೇಗೆ ಅದನ್ನು ತಗೊಳ್ತೇನೆ. ಈಗ ವಿವೇಕಾನಂದರು ಹೇಳಿದ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ವು. ರಾಮಕೃಷ್ಣ ಪರಮಹಂಸರು ಒಮ್ಮೆ ಜಗನ್ಮಾತೆಯನ್ನು ಹೋಗಿ ಕೇಳಿದ್ರಂತೆ, ಅಮ್ಮ, ನಾನು ವೇದಾಂತ ಇದೆಲ್ಲ ಓದ್ಕೊಂಡಿಲ್ಲ, ಸಂಸ್ಕೃತ ಅದೆಲ್ಲ ನಂಗೆ ಬರೋದಿಲ್ಲ, ಅದನ್ನೆಲ್ಲ ಓದಿ ಅದನ್ನೆಲ್ಲ ಸಾರವನ್ನು ಗ್ರಹಿಸೋ ಬದಲಿಗೆ ನೀನೇ ಅದರ ಸಾರವನ್ನು ನಂಗೆ ತಿಳಿಸ್ಬಿಡು. ಇಡೀ ಜಗತ್ತಿನ ಸಾರ ನೀನೇ ಹೇಳಿಬಿಟ್ರೆ ಮುಗಿದೋಯ್ತಲ್ಲ ನನಗೆ. ಆಗ ಜಗನ್ಮಾತೆ ರಾಮಕೃಷ್ಣರಿಗೆ, ನೋಡಪ್ಪ, ವೇದಾಂತದ ಸಾರ ಇಷ್ಟೇ ಅಂತ ಹೇಳಿದ್ಲಂತೆ. ಏನದು? ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಅದನ್ನು ಯಾವಾಗಲೂ ರಾಮಕೃಷ್ಣರು ಅವ್ರ ಬಳಿಗೆ ಬರ್ತದಂತಹ ಭಕ್ತರುಗಳಿಗೆಲ್ಲ ಹೇಳೋರು. ಏನಂತ? ಈಶ್ವರ್ ಹಿ ವಸ್ತು ಶಾಪ್, ಈಶ್ವರ್ ಹಿ ಶಾಪ್, ಆರ್ ಶಾಪ್ ಅವಸ್ತು. ಅವ್ರು ಆ ರೀತಿಯಲ್ಲಿ ಪರಬ್ರಹ್ಮ, ಈಶ್ವರ, ಪರಮಾತ್ಮ, ವಸ್ತು ಎಲ್ಲ ಒಂದೇ. ಅವ್ರು ಹಾಗೆ ಹೇಳ್ತಾ ಇದ್ರು ಎಲ್ಲ ಭಕ್ತರಿಗೂ, ಈಶ್ವರನೇ ಸರ್ವಸ್ವ, ಇನ್ನು ಉಳಿದಿದ್ದೆಲ್ಲವೂ ಅವಸ್ತು. ಜಗನ್ಮಾತೆ ಏನು ಹೇಳಿದ್ದು? ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ನಂಗೆ ಯಾವುದೇ ಕಷ್ಟ ಬಂದಾಗ, ನಂಗೆ ಬೈಗಳು ಬಂದಾಗ, ಇನ್ಯಾರಿಂದಲೂ ತೊಂದರೆ ಬಂದಾಗ ಇದನ್ನು ತಕ್ಷಣ ಸ್ಮರಿಸ್ಕೊಂಡು ಬಿಡ್ತೇನೆ. ಏನದು? ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಮಿಥ್ಯವಾದಂಥ ಜಗತ್ತಿನ ಬಗೆಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಮಿಥ್ಯ ಅಲ್ವಾ ಇದು? ಸತ್ಯವಾದದ್ದೇನು? ಪರಮಾತ್ಮ ವಸ್ತು, ಅವನ ಕಡೆ ಗಮನ ಹರಿಸೋಣ. ಅವನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ನನಗೆ ಎಷ್ಟೊಂದು ಸಮಯ ಕಡಿಮೆ ಆಗಿಬಿಟ್ಟಿದೆ. ಬಸವಣ್ಣನವ್ರು ಹೇಳ್ತಾರಲ್ಲ, ಪರಚಿಂತೆಯ ಮಗೆ ಏಕೆ ಅಯ್ಯ, ಎಮ್ಮಯ್ಯ ಚಿಂತೆಯ ಮಗೆ ಸಾಲದೆ, ಕೂಡಲ ಸಂಗನು ಒಲಿಯನೋ ಎಂಬ ಚಿಂತೆ ಹಾಸ್ಕೊಳ್ಳೋಕ್ಕೂ ಉಂಟು, ಹೊದ್ಕೊಳ್ಳೋಕ್ಕೂ ಉಂಟು. ಎಷ್ಟೊಂದು ಚಿಂತೆ ನನಗೆ, ಭಗವಂತ ನನಗೆ ಈಶ್ವರ ಒಲಿತಾನೋ ಇಲ್ವೋ ಅಂತ ಹೇಳಿ, ಅವನ ಸಾಕ್ಷಾತ್ಕಾರ ಆಗುತ್ತೋ ಇಲ್ವೋ ಅಂತ ನನಗೆ ಚಿಂತೆ ಎಷ್ಟಿದೆ ಅಂದರೆ, ಹಾಸ್ಕೊಳ್ಳೋಕ್ಕೂ ಇದೆ, ಹೊದ್ಕೊಳ್ಳೋಕ್ಕೂ ಇದೆ. ಹಾಗಿರುವಾಗ ಬೇರೆ ಚಿಂತೆ ನನಗೆ ಮಾಡಲಿಕ್ಕೆ ಸಮಯ ಎಲ್ಲಿದೆ?
ಬ್ರಹ್ಮ ಸತ್ಯ ಜಗನ್ಮಿತ್ಯ. ಇದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತೀನಿ ವೇದಾಂತದ ಸಾರವನ್ನು. ಆವಾಗ ನನಗೆ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಇನ್ನೊಂದು ನಂಗೆ ತುಂಬ ಕಷ್ಟ ಬಂದಾಗ ನಾನು ಆ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಗೆ ಈ ತಿತಿಕ್ಷೆಯನ್ನು ನಾನು ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಯಿತು ಅನ್ನೋದನ್ನು ಹೇಳಿ ಕೊನೆಯಲ್ಲಿ ಆ ತಿತಿಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಹಾಡನ್ನು ಹಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇವಾಗ ಶ್ರೀಮಾತೆಯವರು ಯಾವಾಗಲೂ ಹೇಳೋದನ್ನೆಲ್ಲ ಕೇಳಿದ್ದೇವೆ. ಏನದು? ಇನ್ನೊಬ್ಬರಲ್ಲಿ ದೋಷವನ್ನು ಹುಡುಕಬೇಡ, ನಿನ್ನಲ್ಲೇ ದೋಷವನ್ನು ಹುಡುಕೋ, ನಿನಗೆ ಮನಃಶಾಂತಿ ಬೇಕಿದ್ರೆ ಅಂತ. ಆದರೆ ರಾಮಕೃಷ್ಣರು ವಚನವೇದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಅವ್ರು ಹೇಳ್ತಾರೆ, ನೀನು ಒಂದು ಕ್ರಿಮಿ ಕೀಟದಲ್ಲೂ ಕೂಡ ದೋಷವನ್ನು ಎಣಿಸಬೇಡ ಅಂತ. ಆಮೇಲೆ ಇನ್ನೊಂದು ಕಡೆ ಅದೇ ವಿಚಾರವಾಗಿ ತೆಗೆದುಕೊಂಡು ಯಾತಕ್ಕೆ ನಾವು ದೋಷವನ್ನು ಎಣಿಸಬಾರ್ದು, ಒಂದು ಕ್ರಿಮಿಕೀಟದಲ್ಲೂ ದೋಷವನ್ನು ನೋಡಬಾರ್ದು ಅನ್ನೋದನ್ನು ಒಂದು ಕಥೆಯ ಮೂಲಕ ಹೇಳ್ತಾರೆ. ನಾವೆಲ್ಲ ಕಥೆಯನ್ನು ಕೇಳಿದ್ದೇವೆ, ಎಲ್ಲರೂ ಕೇಳಿದ್ದೇವೆ, ಇದೆಲ್ಲರಿಗೂ ಗೊತ್ತಿರುವಂಥ ಕಥೆನೇ, ಭಾಗವತದಲ್ಲಿ ಬರುವಂಥ ಕಥೆ. ಆದರೆ ರಾಮಕೃಷ್ಣರಲ್ಲಿ ನಮಗೇನು ಸಹಾಯ ಮಾಡ್ತಾರೆ ಅಂದರೆ ಅದನ್ನು ನನ್ನ ಜೀವನಕ್ಕೆ ಅದನ್ನು ಹೊಂದಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಅಲ್ಲಿ ಕಲಿಸ್ಕೊಡ್ತಾರೆ. ನಾವು ಕಥೆಯನ್ನು ಇಲ್ಲಿ ಕೇಳ್ತೀವಿ, ಇಲ್ಲಿ ಬಿಟ್ಬಿಡ್ತೀವಿ, ಅದಕ್ಕೆ ನಮಗೆ ಏನು ಉಪಯೋಗ ಆಗಲ್ಲ. ನೋಡಿ, ಆ ಕಥೆಯನ್ನು ರಾಮಕೃಷ್ಣರು ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಸಹಾಯ ಮಾಡ್ತಾರೆ, ಈ ಕಥೆಯನ್ನು ಕೇಳೋಣ. ಭಾಳ ಸೊಗಸಾಗಿದೆ. ಅದು ಯಾವುದಪ್ಪ ಕಥೆ ಅಂದರೆ ಭಾಗವತದಲ್ಲಿ ಬರೋ ಪ್ರಹ್ಲಾದನ ಕಥೆ. ಪ್ರಹ್ಲಾದನ ಕಥೆ ನಿಮಗೆಲ್ಲರಿಗೂ ಗೊತ್ತಿದೆ. ಅವ್ರ ತಂದೆ ಎಷ್ಟೊಂದೆಲ್ಲ ಹಿಂಸೆ ಕೊಟ್ಟ, ಇದೆಲ್ಲ ತೊಂದರೆ ಆದಮೇಲೆ ಅವನನ್ನು ರಕ್ಷಿಸಲಿಕ್ಕೆ ಆ ಶ್ರೀಮನ್ನಾರಾಯಣ ನರಸಿಂಹನ ರೂಪವನ್ನು ಧರಿಸ್ಕೊಂಡು ಬಂದು ಅವರ ತಂದೆಯನ್ನು ಕೊಂದು ಹಾಕಿ, ಆಮೇಲೆ ಆ ಉಗ್ರಸ್ವರೂಪ ಕೋಪ ಬಂದುಬಿಡ್ತಲ್ಲ, ನನ್ನ ಭಕ್ತರನ್ನು ಹೀಗೆ ತೊಂದರೆ ಕೊಟ್ಬಿಟ್ನಲ್ಲ ಅಂತ ಕೋಪದಲ್ಲಿರುವಾಗ ದೇವತೆಗಳು ಹೆದರು ಬಿಟ್ರಂತ ಹೋಗಲಿಕ್ಕೆ. ಲಕ್ಷ್ಮಿಯನ್ನು ಕಳಿಸಿದ್ರೆ ಲಕ್ಷ್ಮಿಗೂ ಹೆದರಿಕೆ ಆಗಿಬಿಡ್ತಂತೆ ಆ ನರಸಿಂಹನ ಉಗ್ರ ರೂಪವನ್ನು ಕಂಡು ನಾರಾಯಣನ ಬಳಿಗೆ ಹೋಗಲಿಕ್ಕೆ. ಆಗ ಯಾರಿಗೋಸ್ಕರ ಈ ರೂಪವನ್ನು ತೆಗೆದುಕೊಂಡ? ಎಲ್ಲ ಅವತಾರಗಳು ನೋಡಿ, ಜಗತ್ ಕಲ್ಯಾಣಕ್ಕೆ ನೀನಕ್ಕೋ ಆಗಿದೆ. ಇದೊಂದೇ ಅವತಾರ ಒಬ್ಬ ಭಕ್ತನಿಗೋಸ್ಕರ. ಏನೆಲ್ಲ ವಿಚಿತ್ರವನ್ನು ಧರಿಸ್ಕೊಂಡು ಭಗವಂತ ಬರಬೇಕಾಗಿ ಬಂತು ನೋಡಿ. ಒಬ್ಬ ಭಕ್ತ, ಆ ಪುಟ್ಟ ಹುಡುಗನಿಗೋಸ್ಕರ, 9-8 ವರ್ಷದ ಬಾಲಕ. ಈಗ ಅವ್ರು ಹೇಳಿದ್ರಂತೆ, ಯಾರಿಗೋಸ್ಕರ ಈ ಕೋಪವನ್ನು ಧರಿಸಿದ್ದಾನೆ ಅವನನ್ನೇ ಮುಂದೆ ಕಳಿಸ್ಬಿಟ್ರೆ ಅವನ ಕೋಪ ಶಾಂತವಾಗಬಹುದು ಅಂತ. ಹೇಗೆ? ಈಗ ನೋಡಿ, ತಂದೆ ತಾಯಿ ಇಬ್ಬರು ಗಲಾಟೆ ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ ಅಂತ ಇಟ್ಕೊಳ್ಳಿ. ಈಗ ಜೋರಾಯಿತು, ಸೌಟು ಲಟನ್ಕೆ ಕೋಲೆಲ್ಲ ಹಿಡಿಲಿಕ್ಕೆ ಹೆಂಡತಿ ಸಿದ್ಧ, ಗಂಡ ಇನ್ನೇನೋ ಎಲ್ಲ ಬಡದಾಡ್ಲಿಕ್ಕೆ ಇನ್ನೇನು ಆಗುವಾಗ ಅಲ್ಲಿ ಆ ಮಗುಗೆ ಅಂಬೆಗಾಲು ಇಟ್ಕೊಂಡು ಹತ್ಕೊಂಡು ಬರುತ್ತೆ. ಅವಾಗೇನಾಗುತ್ತೆ? ಕೋಪ ಎಲ್ಲ ಹೊರಟೋಗುತ್ತೆ. ಇಬ್ಬರು ಹೋಗಿ ಆ ಮಗುನ ಎತ್ಕೊಂಡು ಜಗಳ ಮರೆತುಬಿಟ್ಟು ಹೊರಟೋಗ್ಬಿಡ್ತಾರೆ. ಆಗಿಲ್ಲಿ ಕೋಪ ಬಂದಂತಹ ಉಗ್ರ ನರಸಿಂಹ ಅಲ್ಲಿ ಆ ಮಗು ಪ್ರಹ್ಲಾದನನ್ನು ಕಂಡ ಹಾಗೆ ಅವನ ಕೋಪವೆಲ್ಲ ಇಳಿದೋಯ್ತಂತೆ. ಏನು ಮಾಡ್ದ? ಸಿಂಹಸ್ವರೂಪ, ಮನುಷ್ಯನೂ ಅಲ್ಲ, ಸಿಂಹನೂ ಅಲ್ಲ. ಅದಕ್ಕೆ ಆ ಮಗುನ ಎತ್ತು ಮಡಲಲ್ಲಿ ತೊಡೆ ಮೇಲೆ ಕೂರಿಸ್ಕೊಂಡು, ಒಂದು ಸಿಂಹ ತನ್ನ ಮಗುವಿಗೆ ಹೇಗೆ ಪ್ರೀತಿ ತೋರಿಸುತ್ತೆ, ಅವನು ಪ್ರಹ್ಲಾದನ ಮೈಯೆಲ್ಲ ನೆಕ್ಕದ್ನಂತೆ. ಪ್ರೀತಿಯನ್ನು ತೋರಿಸುವ ವಿಧಾನ ಭಗವಂತ. ಆಮೇಲೆ ಕೇಳಿದಂತೆ, ಮಗು ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಬಿಟ್ಟಿದ್ಯಾ ಕಣೋ, ಏನಾದರೂ ವರ ಕೇಳ್ಕೊಳ್ಳೋ ಅಂತ. ಆಗ ಪ್ರಹ್ಲಾದ ಕೇಳಿದಂತೆ, ನನಗೇನು ವರ ಬೇಡ, ನೀನೇ ಸಿಕ್ಬಿಟ್ಟಿದ್ಯಾ. ನೀನು ಸಿಕ್ಕಿದ್ಮೇಲೆ ನನಗೆ ಇನ್ಯಾವ ವರ ಬೇಕು? ನಾನು ಯಾವುದೋ ಒಂದು ವರಕ್ಕೋಸ್ಕರ ಅಥವಾ ಇನ್ಯಾವುದಕ್ಕೋ ನಿನ್ನನ್ನು ಪ್ರೀತಿಸಿದಲ್ಲ. ನಾನು ನಿನಗೋಸ್ಕರ ನಿನ್ನನ್ನು ಪ್ರೀತಿಸ್ತೆ, ಭಗವಂತನಿಗೋಸ್ಕರ, ಪ್ರೀತಿಗೋಸ್ಕರ ಅಷ್ಟೇ ಸಾಕು, ನನಗೆ ಇನ್ನೇನು ಬೇಡ. ಇಲ್ಲಪ್ಪ, ಮುಂದೆ ಜನರು ತಿಳ್ಕೊಳ್ಬೋದು, ಸ್ವಲ್ಪ ಮೂಢರಾದಂಥ ಅಜ್ಞಾನಿಗಳಾದಂಥ ಜನ ಇರ್ತಾರೆ. ಇಷ್ಟೊಂದು ಕಷ್ಟಪಟ್ಟ ಭಗವಂತ ಏನು ಕೊಟ್ಟ, ಮತ್ತು ನಾವು ಯಾಕೆ ಅವನನ್ನು ಕರಿಬೇಕು, ಏನೂ ಕೊಡಲಿಲ್ಲ ಅಂಥೇಳಿ ಅವ್ರು ಅಂದ್ಕೋಬೋದು. ಅದಕ್ಕೆ ಏನಾದರೂ ಕೇಳ್ಕೊಪ್ಪ ಅವ್ರಿಗೋಸ್ಕರ. ಬಲವಂತ ಮಾಡಿದ್ಮೇಲೆ ನನಗೆ ಏನು ಬೇಡ, ಆಯಿತು ನೀನು ಹಾಗೆ ಬಲವಂತ ಮಾಡೋದಿದ್ದರೆ ನನಗೆ ಈ ವರವನ್ನು ಕೊಡು, ಆಯಿತು ಕೇಳಪ್ಪ ಅಂತ ಹೇಳಿದ್ರೆ ಏನು ಕೇಳ್ದ ಗೊತ್ತಾ? 9 ವರ್ಷದ ಬಾಲಕ, ನಮ್ಮ ತಂದೆಗೆ ಸದ್ಗತಿ ಕೊಡು. ನಮ್ಮ ತಂದೆನೋ ತಾಯಿನೋ ಬೈದು ಬಿಟ್ಟರೆ ಮಕ್ಕಳಿಗೆ ಜೀವನ ಪರ್ಯಂತ ಮನಸ್ಸಿನಲ್ಲಿ ಇಟ್ಕೊಂಡು ಅವರನ್ನು ಶಾಪ ಹಾಕಿ ಏನೇನೆಲ್ಲ ತೊಂದರೆ ಕೊಡ್ತೀವಿ ನಾವು. ಈ ಹುಡುಗ ಎಷ್ಟು ಅವನಿಗೆ ಇನ್ಯಾವ ತಂದೆಯೂ ಅಷ್ಟೊಂದು ಹಿಂಸೆ ಕೊಟ್ಟಿರಲಿಕ್ಕಿಲ್ಲ, ಅಷ್ಟು ಅವ್ರ ತಂದೆ ಹಿಂಸೆ ಕೊಟ್ಟಿದ್ದ. ಆದರೂ ಏನು, ಆ 9 ವರ್ಷದ ಬಾಲಕ ಏನು ಕೇಳ್ಕೊಂಡ? ನಮ್ಮ ತಂದೆ ಕ್ಷಮಿಸ್ಬಿಟ್ಟು ಸದ್ಗತಿ ಕೊಡು. ಆವಾಗ ನರಸಿಂಹ ಹೇಳಿದ್ನಂತೆ, ನೋಡು, ನಿಮ್ಮ ತಂದೆಯಾಗವನು ಬಂದದ್ರಿಂದ ಅವನಿಗಾಗಲೇ ಸದ್ಗತಿ ಸಿಕ್ಕಾಯ್ತಪ್ಪ, ಕ್ಷಮಿಸಿ ಆಯಿತು, ಏನಾದರೂ ಬೇರೆ ವರ ಕೇಳ್ಕೊಳ್ಳೋ. ಮತ್ತೆ ಇಲ್ಲ ಬೇಡ ಅಂತ ಮತ್ತೆ ಹಾಗೆ ಫೋರ್ಸ್ ಮಾಡೋದ್ರಿಂದ, ಆಯಿತು ನಿಂಗೆ ವರ ಕೇಳ್ಕೊಳ್ಬೇಕಂದ್ರೆ ಇದನ್ನು ಕೊಡು. ಏನು ಕೊಡಲಿ? ನಮ್ಮ ತಂದೆ ಮಾತು ಕೇಳ್ಕೊಂಡು ಎಷ್ಟೊಂದು ಜನ ಗದೆಯಲ್ಲಿ ಹೊಡೆದ್ರು, ಪರ್ವತದಿಂದ ಎತ್ತಾಕಿದ್ರು, ಸಮುದ್ರದಲ್ಲಿ ಮುಳುಗಿಸಿದ್ರು, ಬೆಂಕಿಗೆ ಹಾಕಿದ್ರು, ಹಾವಿಂದ ಕಡಿಸಿದ್ರು, ವಿಷವನ್ನು ಕೊಟ್ಟರು, ಅವ್ರನ್ನೆಲ್ಲರನ್ನೂ ಕ್ಷಮಿಸ್ಬಿಡು. ಆಗ ನರಸಿಂಹನಿಗೆ ಗೊತ್ತು ಇವನು ಹೃದಯದಲ್ಲಿ ಏನಿದೆ ಅಂತ. ಆದರೆ ನಿಮಗೆ ಗೊತ್ತಾಗಬೇಕಲ್ಲ, ನರಸಿಂಹನಿಗೆ ಅಂತರ್ಯಾಮಿ ಅವನು ಗೊತ್ತಿದೆ,
ಆದರೂ ನಮಗೆ ನಿಮಗೆ ಗೊತ್ತಾಗಬೇಕು ಅಂತ ಅಜ್ಞಾನವನ್ನು ಆರೋಪ ಮಾಡಿಕೊಂಡು ಏನೂ ಗೊತ್ತಿಲ್ಲದೆ ಇರುವಂಥರ ನರಸಿಂಹ ಕೇಳಿದ್ನಂತೆ. ಅಲ್ವೋ ಪ್ರಹ್ಲಾದ, ನೀನು ಅವ್ರನ್ನೆಲ್ಲ ಕ್ಷಮಿಸ್ಬಿಡು ಇವ್ರನ್ನೆಲ್ಲ ಕ್ಷಮಿಸ್ಬಿಡು ಅಂದೋಗಿದ್ರೆ ನಾನು ಈ ಥರ ವಿಚಿತ್ರವಾದ ಅವತಾರ ಯಾಕೆ ಎತ್ತಬೇಕಾಗಿ ಬಂತು? ಮನುಷ್ಯನೂ ಅಲ್ಲ, ಪ್ರಾಣಿನೂ ಅಲ್ಲ, ಆಯುಧನೂ ಇಲ್ಲ, ಒಳಗೂ ಅಲ್ಲ ಹೊರಗೂ ಅಲ್ಲ, ಹೀಗೆಲ್ಲ ಎಷ್ಟೊಂದು ಕಷ್ಟಪಟ್ಕೊಂಡು ಅವತಾರ ಎತ್ತು ಬಂದು ಅವ್ರನ್ನೆಲ್ಲ ನಾನು ನಿನ್ಗೆ ಯಾರು ತೊಂದರೆ ಕೊಟ್ಟರು ಅವ್ರನ್ನೆಲ್ಲ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಬಂದರೆ ಅವ್ರನ್ನೆಲ್ಲ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ತಾ ಇದ್ದ ಎಲ್ಲ ಅಂತ ಕೇಳಿದಾಗ ಪ್ರಹ್ಲಾದ ಹೇಳಿದ್ನಂತೆ. ನೋಡಿ, ಈಗ ರಾಮಕೃಷ್ಣರು ಅದನ್ನು ಕನೆಕ್ಟ್ ಮಾಡ್ತಾರೆ, ಗಮನ ಇಟ್ಟು ಕೇಳ್ಕೊಳ್ಳಿ. ಹೇಳಿದನಂತೆ, ನಾರಾಯಣ ನನಗೆ ಹೊಡೆದ್ರು, ಬೆಂಕಿಗೆ ಹಾಕಿದ್ರು, ಮೇಲಿಂದ ಎತ್ತಾಕಿದ್ರು, ಆಮೇಲೆ ವಿಷ ಕುಡಿಸಿದ್ರು, ಹಾವಿಂದ ಕಚ್ಚಿದ್ರು, ಆನೆ ಕೈಲಿ ತೊಡಿಸಿದ್ರು, ಗದೆಯಲ್ಲಿ ಹೊಡೆದ್ರು. ಅವರೆಲ್ಲರ ಹೃದಯದಲ್ಲಿ ಆ ರೀತಿಯಲ್ಲಿ ನಿಂತು ನನಗೆ ಆ ಶಿಕ್ಷೆ ಕೊಡಲಿಕ್ಕೆ ಪ್ರೇರೇಪಣೆ ಕೊಟ್ಟವನು ಯಾರು? ನಾರಾಯಣ ಅಂದ್ರೇನು? ನಮ್ಮ ಎಲ್ಲರ ಹೃದಯವನ್ನು ಅವನ ಹಾಸಿಗೆಯನ್ನಾಗೋ ಅಯನವನ್ನಾಗೋ ಮಾಡಿಕೊಂಡಿರುವವನು, ನರನ ಹೃದಯವನ್ನೇ ಅಲ್ಲಿ ವಾಸ ಮಾಡಲಿಕ್ಕೆ ಸ್ಥಾನವನ್ನು ಮಾಡಿಕೊಂಡಿರುವವನೇ ನಾರಾಯಣ. ಎಲ್ಲರ ಹೃದಯದಲ್ಲಿರುವುದು ನೀನೇ. ಎಲ್ಲರೂ ಆಡ್ತಾ ಇರೋದು, ಇವಾಗ ನಾವೆಲ್ಲ ಏನು ಸಂಸ್ಕೃತದಲ್ಲಿ ಏನು ಹೇಳ್ತೇವೆ, ತೇನವಿನ ತೃಣಮಪಿನ ಚಲತಿ. ನಿನ್ನ ಇಷ್ಟ ಇಲ್ಲದ, ಇಚ್ಛೆ ಇಲ್ಲದ ಒಂದು ಹುಲ್ಕಡ್ಡಿನೂ ಅಲ್ಗಾಡೋದಿಲ್ಲ. ಇಷ್ಟೆಲ್ಲ ನಿನ್ನ ಇಚ್ಛೆ ಇಲ್ಲದೆ ಆಗೋಯ್ತಾ? ಅವ್ರಿಗೆಲ್ಲ ಆ ರೀತಿಯಲ್ಲಿ ನಂಗೆ ಶಿಕ್ಷೆ ಕೊಡಲಿಕ್ಕೆ ಪ್ರೇರೇಪಣೆ ಕೊಟ್ಟವನು ಯಾರು? ನೀನೇ ಅಲ್ವಾ? ನಾನೀಗ ಅವ್ರಗಳಿಗೆಲ್ಲ ಶಿಕ್ಷೆಯನ್ನು ಬಯಸಿದ್ರೆ ಅದು ಯಾರಿಗೆ ಸಲ್ಲುತ್ತೆ? ನಿನಗೇ ಅಲ್ವಾ? ನೀನು ನನ್ನ ಇಷ್ಟದೇವತೆ ಅಲ್ವಾ? ನಾನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತೇನೆ. ಹಾಗಿರುವಾಗ ನಿನಗೇ ನಾನು ಶಿಕ್ಷೆಯನ್ನು ಬಯಸಲ್ಲ? ಅವ್ರಿಗೆಲ್ಲ ನಾನು ಶಿಕ್ಷೆಯನ್ನು ಬಯಸಿದರೆ ಅದು ಯಾರಿಗೆ ಸಲ್ಲುತ್ತೆ? ನನ್ನ ಇಷ್ಟದೇವತೆಯಾದ ನಿನಗೇ ಸಲ್ಲುತ್ತೆ. ಆದ್ದರಿಂದ ಅವ್ರನ್ನೆಲ್ಲ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡಂತೆ. ಅದನ್ನು ಹೇಳಿ ರಾಮಕೃಷ್ಣರು ಹೇಳ್ತಾರೆ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಕ್ರಿಮಿಕೀಟಗಳಲ್ಲೂ ಅವನೇ ಇರೋದು ಭಗವಂತ. ನೀವು ಯಾರ ಮೇಲೆ ಕೋಪ ಮಾಡಿಕೊಂಡ್ರು, ಸೇಡು ತೀರಿಸ್ಕೊಂಡ್ರು, ಅದು ಹೋಗೋದು ನಿಮ್ಮ ಇಷ್ಟ ದೇವತೆಗೆ, ನಿಮ್ಮೊಳಗಿರುವ ಆತ್ಮವಸ್ತುವಿಗೆ. ಯಾರ ಮೇಲೆ ಕೋಪ ಮಾಡ್ಕೊಳ್ತೀರಿ? ನೋಡಿ ಎಷ್ಟು ಚೆನ್ನಾಗಿ ರಾಮಕೃಷ್ಣರು, ಯಾವುದೋ ಒಂದು ಕಥೆ, ಅದು ಸಾಧಾರಣವಾದ ಕಥೆ, ಎಷ್ಟು ಸಲ ಕೇಳಿದ್ರಿ, ಜೀವನಕ್ಕೆ ಕನೆಕ್ಟ್ ಮಾಡ್ಕೊಂಡಿರಲಿಲ್ಲ. ಈಗ ಜೀವನಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನನಗೆ ಭಾಳ ಸಹಾಯ ಆಯಿತು. ನನಗೆ ಇವಾಗ ಯಾವುದೇ ಕಷ್ಟ ಬಂದರೂ ತಕ್ಷಣ ನಾನು ಇದನ್ನು ಜ್ಞಾಪಿಸ್ಕೊಳ್ತೇನೆ. ಆಗೇನಾಗುತ್ತೆ, ಎಲ್ಲವೂ ನಿನ್ನ ಇಚ್ಛೆ ಅಂತ ಇರೋದನ್ನೇ. ಕೋಪ ಮಾಡ್ಕೊಳ್ಳೋಗಿದ್ದರೆ ಜನರ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ, ನಿನ್ನ ಮೇಲೆ ಕೋಪ ಮಾಡ್ಕೊಳ್ತೀನಿ. ಅಟ್ಲೀಸ್ಟ್ ಶ್ರೀಗಂಧದ ಜೊತೆ ಗುದ್ದಾಡಿದ್ರೆ ನನ್ನ ಮೈಗೂ ಆ ಗಂಧ ಬರುತ್ತೆ. ಈ ಕೆಸರಿನ ಜೊತೆ ಗುದ್ದಾಡೋದಕ್ಕಿಂತ, ಇಲ್ಲಿ ಎಲ್ಲೋ ಜನರ ಜೊತೆ ಜಗಳ ಆಡೋದಕ್ಕಿಂತ ಹೋಗಲಿ, ಅದಾದರೂ ಬರೇ ಇದಾಗ್ಬಿಟ್ರೆ ತೊಂದರೆ ಇಲ್ಲ. ಇನ್ನೊಂದಿದೆ, ಏನದು? ಬಡವನ ಕೋಪ. ನಾವು ಹೋಗಿ ಜಗಳ ಆಡೋಕ್ಕೆ ಹೋದರೆ, ಜನರ ಜೊತೆ ಪ್ರತೀಕಾರ ಮಾಡ್ತೇನೆ ಅದು ಅಂತ ಹೋದರೆ ದವಡೆ ಎಲ್ಲಿ ಉದ್ರೋಗುತ್ತೆ. ಅದರ ಬದಲಿಗೆ ದೇವ್ರ ಜೊತೆ ಜಗಳ ಆಡಿದ್ರೆ ಅಟ್ಲೀಸ್ಟ್ ನಮ್ಮ ರಿಲೇಷನ್ಶಿಪ್ ಅವನ ಜೊತೆಲಿ ಇನ್ನೂ ಜಾಸ್ತಿ ಆಗುತ್ತಲ್ಲ. ಎಷ್ಟು ಚೆನ್ನಾಗಿ ರಾಮಕೃಷ್ಣರು ನೋಡಿ ಅದನ್ನು ಸಹನೆಯ ಪಾಠವನ್ನು ಕಲಿಸ್ಕೊಟ್ಬಿಟ್ರು. ಎಷ್ಟೊಂದಿದೆ ಆ ಥರದ್ದು. ವಿವೇಕಾನಂದರು ಒಮ್ಮೆ ಅಮೆರಿಕದಲ್ಲಿ ಪ್ರವಚನ ಕೊಡ್ತಾ ಇದ್ದಾರೆ. ಆಗ ಅಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಆಗಿದ್ದವನು ಅದರೊಳಗಿದ್ದಾನೆ. ಕೋಪ ಬಂದುಬಿಡ್ತು ಅವನಿಗೆ. ಯಾಕೆ? ಬ್ರಿಟಿಷ್ ಅಹಂಕಾರ, ದರ್ಪ. ಅವ್ರು ಮಧ್ಯದಲ್ಲೇ ಎದ್ದು ಬೈಲಿಕ್ಕೆ ಶುರು ಮಾಡ್ದ. ಏನೇನೋ ಅವಹೇಳನ ಮಾಡಿ ಹಿಂದೂಗಳನ್ನು, ಇಂಡಿಯನ್ಸನ್ನು ಬೈದು. ವಿವೇಕಾನಂದರು ನಗ್ತಾ ಪ್ರವಚನವನ್ನು ಕೊಡ್ತಾ ಇದ್ದವರು ಆತ್ಮವಸ್ತುಗಳ ಬಗ್ಗೆ, ಪರಬ್ರಹ್ಮನ ವಸ್ತುಗಳ ಕಡೆಗೆ ನಗ್ತಾ ನಿಂತಿದ್ರು. ಬೈದು ಅವನಿಗೆ ಸುಸ್ತಾಗ್ಬಿಟ್ಟು ಹೊರಟೋಗ್ಬಿಟ್ಟ. ಆಮೇಲೆ ಬೇರೆಯವ್ರ ಭಕ್ತರೆಲ್ಲ ಮತ್ತೆ ಅವ್ರು ಪ್ರವಚನವನ್ನು ಮಾಡಿದ್ರು, ಮುಗೀತು. ಆಗ ಬೇರೆ ಭಕ್ತರೆಲ್ಲ ಬಂದು, ಸ್ವಾಮೀಜಿ ಯಾತಕ್ಕೆ ನೀವು ಸುಮ್ಮನೆ ಇದ್ದರೆ ಅಟ್ಲೀಸ್ಟ್ ನೀವು ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತಲ್ಲ, ಏನಾದರೂ, ಯಾಕಂದ್ರೆ ನಿಮ್ದೇನು ತಪ್ಪಿಲ್ಲ, ಸುಮ್ಮನೆ ಹೇಳ್ಬೋದಾಗಿತ್ತಲ್ಲ, ಆ ಥರ ತಪ್ಪಿಲ್ಲ ಅಂತ. ಆಗ ವಿವೇಕಾನಂದರು ಹೇಳಿದ್ರಂತೆ, ಯಾರಿಗೆ ಯಾರು ಬೈದ, ಯಾರಿಗೆ ನಾನು ಪ್ರೊಟೆಸ್ಟ್ ಮಾಡಲಿ ಅನ್ನೋದೇ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಎತ್ತರದ ಭಾವದಲ್ಲಿ, ಆತ್ಮಭಾವದಲ್ಲಿದ್ದೆ. ಆಗ ಅವನು ನನಗೆ ಬೈತಾ ಇದ್ದಾನ, ನಾನು ವಾಪಸ್ ಬೈಲ. ಯಾರಿಗೆ ಬೈದದ್ದು? ಅವನಲ್ಲೂ ಅದೇ ಆತ್ಮವಸ್ತು, ನನ್ನಲ್ಲೂ ಅದೇ ಆತ್ಮವಸ್ತು, ಎಲ್ಲ ಕಡೆ ಆ ಪರಬ್ರಹ್ಮನೇ ಇರುವಾಗ ಯಾರಿಗೆ ಬೈಲಿ, ಯಾರ ಮೇಲೆ ಕೋಪ ಮಾಡಿಕೊಳ್ಳಿ? ಆ ಎತ್ತರದ ಸ್ಥಿತಿಯಲ್ಲಿ ನೋಡಿ, ಅದು ಕೂಡ ನಮಗೆ ಸಹಾಯ ಮಾಡುತ್ತೆ. ಸೊ ಅದರಿಂದ ಈ ಜಗತ್ತಿನ ಇದಕ್ಕೆಲ್ಲ ನಾವು ಕಿವಿಡ್ರಾಗ್ಬಿಡಬೇಕು. ಇದು ಯಾಕೆ ನಮಗೆ ಕಷ್ಟ ಎಲ್ಲ ಕೊಡ್ತಾನೆ ಅಂದರೆ, ನೋಡಿ ಇಲ್ಲೊಂದು ಸ್ಟೇಟ್ಮೆಂಟು ನಾನು ಓದಿದೆ ಬೆಳಗ್ಗೆ. ಗಾಡ್ ಚೇಂಜಸ್ ಸ್ಯಾಂಡ್ ಇನ್ ಟು ಪರ್ಲ್ಸ್. ಮುತ್ತು ಮಾಡ್ತಾನೆ ಮರಳನ್ನು ಕಪ್ಪಿಚಿಪ್ಪಿನೊಳಗೆ. ಕೋಲ್, ಕಾರ್ಬನ್ ಅದು, ಇನ್ ಟು ಡೈಮಂಡ್. ಆ್ಯಂಡ್ ಕ್ಯಾಟರ್ಪಿಲ್ಲರ್ಸ್, ಈ ಚಿಟ್ಟೆ ಆಗೋಕ್ಕೆ ಮುಂಚೆ ಅದು ಕ್ಯಾಟರ್ಪಿಲ್ಲರ್ ಆಗಿರುತ್ತೆ, ಇನ್ ಟು ಬಟರ್ಫ್ಲೈಸ್. ಹೇಗೆ? ಯೂಸಿಂಗ್ ಟೈಮ್ ಆ್ಯಂಡ್ ಪ್ರೆಷರ್. ಆ ಪ್ರೆಷರ್, ಕಷ್ಟಗಳು, ಇದರ ಮೂಲಕ ನಮ್ಮನ್ನು
ಡೈಮಂಡಾಗಿ ಮಾಡಲಿಕ್ಕಂದರೆ ನಮ್ಮನ್ನು ಆ ಒಂದು ಆತ್ಮವಸ್ತುವಿನ ಕಡೆಗೆ ಸಾಕ್ಷಾತ್ಕಾರ ಮಾಡಲಿಕ್ಕೆ ಇದನ್ನೆಲ್ಲ ಸಿದ್ಧತೆ ಮಾಡ್ತಾ ಇದ್ದಾನೆ. ಈಸ್ ವರ್ಕಿಂಗ್ ಆನ್ ಯು ಟು ಚೇಂಜ್ ಯು ಇನ್ ಟು ಡಿವೈನ್. ಆದ್ದರಿಂದ ಆ ಕಷ್ಟಗಳನ್ನು ನಾವು ಪಟ್ಟಾಗ ನೋಡಿ, ವಿವೇಕಾನಂದರ ವಾಕ್ಯ ಇನ್ನೊಂದು, ಯಾವಾಗಲೂ ಪ್ರತಿ ಸಲ ಕಷ್ಟ ಬಂದಾಗ ಏನಾಗುತ್ತೆ ಗೊತ್ತಾ? ಅವ್ರು ಹೇಳ್ತಾರೆ, ಯುವರ್ ಐಡೆಂಟಿಟಿ, ಪ್ರತಿ ಸಲ ನಮಗೆ ಯಾರೋ ಬೈದಾಗ, ಕಷ್ಟ ಬಂದಾಗ, ತೊಂದರೆ ಬಂದಾಗ, ರೋಗಗಳು ಬಂದಾಗ ಏನಾಗುತ್ತೆ ಅಂದರೆ, ಅವರ್ ಐಡೆಂಟಿಟಿ ವಿತ್ ದ ಈಗೋ ಈಸ್ ಡಿಸ್ಲಾಡ್ಜ್ಡ್. ಅವಾಗಲೇ ನೋವಾಗೋದು ನಮಗೆ. ಆ್ಯಂಡ್ ಅವರ್ ಐಡೆಂಟಿಟಿ ವಿತ್ ದ ಪರಬ್ರಹ್ಮನ್ ಈಸ್ ಲಾಡ್ಜ್ಡ್. ಸೊ ನೋಡಿ, ಕಷ್ಟಗಳಿಂದ ನಮ್ಮ ಐಡೆಂಟಿಟಿ ಈಗೋ ಜೊತೆಲಿ ಹೋಗಬೇಕಾದಾಯಿತು, ಪರಮಾತ್ಮನ ಜೊತೆಗೆ ಐಡೆಂಟಿಟಿ ಬಂತು ಅಂತ ಹೇಳ್ತಾ, ಕಷ್ಟಗಳು ಬಂದಾಗ ತೊಂದರೆಗೀಡಾಗಬೇಡಿ, ಅದನ್ನು ಸಂತೋಷವಾಗಿ ಎದುರಿಸಿ ಅಂತ ಹೇಳೋಕ್ಕೆ ವಿವೇಕಾನಂದರು ಹೇಳಿದ್ದೆ ಇನ್ನೊಂದು ಉದಾಹರಣೆ. ದೊಡ್ಡ ಗೂಳಿ, ಅದರ ಕೊಂಬೆ ಮೇಲೆ ಒಂದು ಸೊಳ್ಳೆ ಕೂತಿತ್ತಂತೆ. ಇಷ್ಟೊತ್ತು ಗಂಟೆಗಟ್ಟಲೆ ಕೂತಾದ್ಮೇಲೆ ಅದಕ್ಕೆ ಬೇಸರ ಆಯ್ತಂತೆ, ಕರುಣೆ ಬಂತಂತೆ. ಆ ಗೂಳಿಗೆ ಬಂದು ಹೇಳ್ತಂತೆ, ಗುಳಿ ಅಣ್ಣ ಕ್ಷಮಿಸು, ನಿನ್ನ ಕೊಂಬೆ ಮೇಲೆ ಕೂತ್ಕೊಂಡು ನಿಂಗೆ ತೊಂದರೆ ಕೊಟ್ಬಿಟ್ಟೆ. ಆ ಗೂಳಿ ನಗ್ತಾ ಹೇಳ್ತಂತೆ, ಸೊಳ್ಳೆರಾಯ, ಸೊಳ್ಳೆ ತಮ್ಮ, ನೀನಲ್ಲ, ನಿನ್ನ ಫ್ಯಾಮಿಲಿ, ನಿನ್ನ ರಿಲೇಟಿವ್ಸು, ನೀ ಯಾರು ಸಾವಿರಾರು ಸೊಳ್ಳೆ ಎಲ್ಲರನ್ನೂ ಕರ್ಕೊಬಂದು ಕೊಂಬೇಲಿ ಕೂತ್ಕೋಪ, ನಂಗೆ ಭಾರವೇ ಇಲ್ಲ ಅಂತ, ನನಗೆ ಏನೂ ತೊಂದರೆ ಆಗಲಿಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ. ಹಾಗೆ ನಾವು ಪರಬ್ರಹ್ಮ ವಸ್ತುಗಳು, ಭಗವಂತನ ಪುತ್ರರು ನಾವು, ಜಗತ್ತಿನ ಚಕ್ರವರ್ತಿಯಾದಂತಹ ನಾರಾಯಣನ, ರಾಮಕೃಷ್ಣ ಪರಮಹಂಸರ, ಶ್ರೀಮಾತೆಯವರ ಪುತ್ರರು ನಾವು ಯಾಕೆ ಆ ಥರ ತೊಂದರೆಗೆ ಈಡಾಡಿಕೊಂಡು ಕಷ್ಟಕ್ಕೆ ಈಡಾಗಬೇಕು? ನಮಗೆ ಏನಾಗೋದಿಲ್ಲ. ಇನ್ನೂ ಕಷ್ಟ ಬರಲಿ, ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ನಮ್ಮ ಮನಸ್ಸು ಹೋಗಲಿ ಅಂತ ಹೇಳ್ತಾ ಈ ಕೊನೆಯ ಹಾಡನ್ನು ಬೇಗ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಹೇಗೆ ನಾವು ಸಹಿಸ್ಕೊಳ್ಬೇಕು, ಹೇಗೆ ಕಷ್ಟಗಳನ್ನು ಎದುರಿಸಬೇಕು ಅಂತ ಕನಕದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ನಿಮ್ಮ ಮುಂದೆ ಇಟ್ಟು ನಾನು ಈ ಪ್ರವಚನದ ಕಾರ್ಯಕ್ರಮವನ್ನು ಕೊನೆ ಮಾಡ್ತೇನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರೋ, ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ, ಫುಲ್ಲಲೋಚನಕ್ಕಾಗಿ
ನೆಲೆಯಾದಿಕೇಶವನು ಫುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವನು ಎಲ್ಲರನು ಸಲಹುವನು ಎಲ್ಲರನು ಸಲಹುವನು ಎಲ್ಲರನು ಸಲಹುವನು ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು 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 ಕಂಡ್ಯ ತಾಳು ಮನವೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.